ಹಲೋ ಫ್ರೆಂಡ್ಸ್, ಹೇಗಿದಾರಲ್ಲ? ಚೆನ್ನಾಗಿದ್ದಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಇದರಲ್ಲೇ ಹೇಳ್ತಿದೆ ರೆಡ್ ಆಕ್ಸ್ ಅಂದ್ರೇನು? ರೆಡ್ ರಿಡ್ಯೂಸಿಂಗ್, ಆಕ್ಸ್ ಅಂದರೆ ಆಕ್ಸಿಡೇಷನ್ ಅಂತ, ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಅಂತ. ಸೊ ಇವತ್ತು ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೇಗೆ ಒಂದು ರೆಡಾಕ್ಸ್ ರಿಯಾಕ್ಷನ್ ಹೇಗೆ ಆಕ್ಸಿಡೇಷನ್ ಆಗುತ್ತೆ, ಹೇಗೆ ರಿಡಕ್ಷನ್ ಆಗುತ್ತೆ, ಸೊ ಆಕ್ಸಿಡೇಷನ್ ನಂಬರ್ ಏನು, ನೆಕ್ಸ್ಟು ಯಾವ ರೀತಿ ನಾವು ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡ್ಬೋದು, ಸೊ ಆರ್ಡರ್ ಆಗಿರ್ಬೋದು, ಸೊ ಈ ಬೇರೆ ಬೇರೆ ರೀತಿಯ ಯಾವ್ಯಾವ ಮಾಲಿಕ್ಯೂಲ್ ಇದ್ರೆ ನಾವು ಯಾವ ರೀತಿ ರಿಯಾಕ್ಷನ್ಗಳನ್ನು ಬರಿಬೋದು, ಸೊ ಎಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಏನಾಗುತ್ತೆ, ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಪ್ಲಸ್ ನಿಮ್ಗೆ ಅರ್ಥ ಆಗಬೇಕು, ಎರಡು ವ್ಯೂವಿಂದನೂ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಮತ್ತೇನೆಂದರೆ ಈ ರೆಡಾಕ್ಸ್ ರಿಯಾಕ್ಷನ್ ನಾವು ಸಾಕಷ್ಟು ಅಪ್ಲಿಕೇಶನ್ ರಿಯಲ್ ಲೈಫಲ್ಲೂ ಕೂಡ ನೋಡ್ಬೋದು. ಅಯನ್ ಇರ್ಬೋದು, ಸೊ ಆಕ್ಸಿಡೇಷನ್ ಆಗುತ್ತೆ. ಸೊ ಆ ರೀತಿ ನಾವು ಸಾಕಷ್ಟು ರಿಯಾಕ್ಷನ್ಗಳನ್ನು ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಹೋಗೋಣ, ಇವತ್ತು ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ, ಎಲ್ಲ ಪಾಯಿಂಟ್ಸು ಕವರ್ ಆಗೋ ಥರ. ಸೊ ಸ್ಟಾರ್ಟ್ ಮಾಡೋದಾದರೆ ರೆಡಾಕ್ಸ್ ರಿಯಾಕ್ಷನ್. ಸೊ ಈಗ ರೆಡಾಕ್ಸ್ ರಿಯಾಕ್ಷನ್ ಅಂದಾಗ ಸ್ಟಾರ್ಟಿಂಗ್ ನಮ್ಗೆ ಬೇಕಾಗಿರೋದೇನೋ ಆಕ್ಸಿಡೇಷನ್. ಸೊ ಕ್ಲಾಸಿಫಿಕೇಶನ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಬೇಸ್ಡ್ ಆನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ಸ್. ಸೊ ಯಾವ ರೀತಿ ಆಗುತ್ತೆ ಅಂತ ಕ್ಲಾಸಿಕಲ್ ಐಡಿಯಾ, ಓಕೆನಾ? ಸೊ ಕ್ಲಾಸಿಕಲ್ ಐಡಿಯಾ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಯಾವ ರೀತಿ ಆಗುತ್ತೆ ಅಂತ. ಸೊ ಆಕ್ಸಿಡೇಷನ್ ಫಸ್ಟ್ ಡಿಸ್ಕಸ್ ಮಾಡೋಣ, ಆಮೇಲೆ ರಿಡಕ್ಷನ್. ಸೊ ಈಗ ಆಕ್ಸಿಡೇಷನ್ ಅಂದರೆ ಏನು ಬೇಸಿಕಲಿ? ಸೊ ಆಕ್ಸಿಡೇಷನ್ ಮೀನಿಂಗ್ ಸೊ ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡ್ತಿದೆ, ಇಲ್ಲಾಂದರೆ ಎಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ನಾವು ಮೂರು ಡೆಫಿನೇಷನ್ನ ಸಿಂಪಲ್ ಆಗಿ ಕಲಿತೀವಿ. ಎಲ್ಲ ಕಡೆ ಹೋದ್ರೇನು ಎಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ಇಲ್ಲಾಂದರೆ ಲೂಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲೂ ಅದೇ ಸೇಮ್ ಡೆಫಿನೇಷನ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ಎಡಿಷನ್ ಆಫ್ ಆಕ್ಸಿಜನ್, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಎರಡು ಒಂದೇ, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ನಾವು ಆ್ಯಡ್ ಮಾಡ್ಬೋದು ಟು ಎ ಸಬ್ಸ್ಟೆನ್ಸ್, ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಫ್ರಮ್ ದ ಸಬ್ಸ್ಟೆನ್ಸ್. ಇದು ಸಿಂಪಲ್ ಡೆಫಿನೇಷನ್. ಸೊ ಇವಾಗ ಇದರ ಮುಂದೆ ಒಂದೇ ಆ್ಯಡ್ ಆಗ್ತಾ ಹೋಗುತ್ತೆ ಎಲೆಕ್ಟ್ರಾನ್ಸ್ಗಳಿದ್ದಾಗ ಹೇಗೆ ಅಂತ. ಇವಾಗ ಆಕ್ಸಿಡೇಷನ್ ಅಂದರೆ ಏನು? ಎಡಿಷನ್ ಆಫ್ ಆಕ್ಸಿಜನ್. ಸೊ ಇವಾಗ ಒಂದು ರಿಯಾಕ್ಷನ್ ಇದೆ, ಇಲ್ಲಿ ಮ್ಯಾಗ್ನೀಷಿಯಮ್ ಏನಾಗುತ್ತೆ ಆಕ್ಸಿಜನ್ ಜೊತೆ ಆ್ಯಡ್ ಆಗ್ತಿದೆ. ಸೊ ಮ್ಯಾಗ್ನೀಷಿಯಮ್ ಆಕ್ಸೈಡಾಗಿ ಕನ್ವರ್ಟ್ ಆಗಿದೆ. ಸೊ ಒಂದು ಆಕ್ಸಿಜನ್ ಆ್ಯಡ್ ಆದರೆ ಏನಾಗುತ್ತೆ, ಅದು ಎಡಿಷನ್ ಆಫ್ ಆಕ್ಸಿಜನ್ ಆದರೆ ಆಕ್ಸಿಡೇಷನ್ ರಿಯಾಕ್ಷನ್, ಅಷ್ಟೇ ಸಿಂಪಲ್. ಇವಾಗ ಇನ್ನೊಂದು ಎರಡು ಎಕ್ಸಾಂಪಲ್. ಸಲ್ಫರ್ ಜೊತೆ ಆಕ್ಸಿಜನ್ ರಿಯಾಕ್ಟ್ ಆಗಿದೆ, ಸಲ್ಫರ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಿದೆ. ಸಿಂಪಲ್, ಒಂದು ಆಕ್ಸಿಜನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಆಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟ್ CH4 ಇದೆ, ಆಕ್ಸಿಜನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕನ್ವರ್ಟ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು? ಕಂಬಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ಅದೇ ರೀತಿ ನಮಗೆ ರಿಮೂವಲ್ ಆಫ್ ಹೈಡ್ರೋಜನ್ ಅಂದ್ರೇನು? ಒಂದು ಮಾಲಿಕ್ಯೂಲ್, ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದರಿಂದ ನಾವು ಏನು ಮಾಡ್ತೀವಿ, ಹೈಡ್ರೋಜನ್ನ ರಿಮೂವ್ ಮಾಡ್ತೀವಿ. ಸೊ ಅದಕ್ಕೆ ಏನಂತೀವಿ ನಾವು? ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ನಾವು ಕರಿತೀವಿ. ಇಂಡೈರೆಕ್ಟ್ಲಿ ಆಕ್ಸಿಡೇಷನ್ ಅಂತ ನಾವು ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡೋದಾದರೆ H2S ಇದೆ. ಸೊ ಆಕ್ಸಿಜನ್ ನಾವು ಆ್ಯಡ್ ಮಾಡ್ತೀವಿ. ಸೊ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅಂದರೆ ಓಟೋ ಗ್ಯಾಸ್. H2S ಇರೋದು ಸಲ್ಫರಾಗಿ ಕನ್ವರ್ಟ್ ಆಗುತ್ತೆ, S2- ಇರೋದು S ಆಗಿ ಕನ್ವರ್ಟ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. S2- ಇರೋದೇನಾಗುತ್ತೆ ಸಲ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನೇನಂತ ಕರಿತೀವಿ? ರಿಮೂವಲ್ ಆಫ್ ಹೈಡ್ರೋಜನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ವೆರಿ ಸಿಂಪಲ್. ನೆಕ್ಸ್ಟು ಇವಾಗ ಅದರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್, ಒಂದು ಆಕ್ಸಿಜನ್ ನೋಡಿದ್ರಿ, ಒಂದು ಹೈಡ್ರೋಜನ್ ನೋಡಿದ್ರಿ. ಇವಾಗ ಅದರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಯಾವ್ದಾರು ಇದ್ದಾಗ ಹಾಗೆ ಆಗುತ್ತಾ ಅನ್ನೋದು. ಸೊ ಇವಾಗ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂದಾಗ ನೀವು ಆರ್ಡರ್ನ ನೆನ್ಪಿಡ್ಕೋಬೇಕು. ಸೊ ಪೀರಿಯೋಡಿಕ್ ಟೇಬಲ್ ಎಲ್ಲವೂ ನೆನ್ಪಿಡ್ಕೋಬೇಕಂತಿಲ್ಲ. ಸೊ ಫಸ್ಟ್ ಸೀರೀಸ್ ಏನಿದೆಲ್ಲ ಆಕ್ಸಿಜನ್ನು, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ಆ ಒಂದು ಆರ್ಡರ್, ಅದ್ರ ಕೆಳಗಿರೋ ಒಂದೆರಡು ಆರ್ಡರ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈಗ ಫ್ಲೋರಿನ್ ಇದೆ. ಸೊ ಹ್ಯಾಲೋಜನ್ಸ್ಗಳ ಬಗ್ಗೆ. ಫ್ಲೋರಿನ್ ಇದೆ, ಏನು ಮಾಡುತ್ತೆ? ಫ್ಲೋರಿನ್ Mgನ ಆಕ್ಸಿಡೈಸ್ ಮಾಡುತ್ತೆ. ಸೊ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ನಾವೇನು ಮಾಡ್ತಿದ್ದೀವಿ ಅಂದರೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ಆ್ಯಡ್ ಮಾಡಿದ್ರು ನಾವೇನಂತ ಕರಿತೀವಿ? ಅದನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಥವಾ ಆಕ್ಸಿಜನ್ ನಾವು ಒಂದು ಸಬ್ಸ್ಟೆನ್ಸಿಗೆ ಆ್ಯಡ್ ಮಾಡಿದರೆ ಅದನ್ನೇಂತ ಕರಿತೀವಿ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೇಮ್ F2 ಇದೆ, Cl2ನ ಆ್ಯಡ್ ಮಾಡಿದ್ದೀವಿ. ಸೊ ಏನಾಗುತ್ತೆ ಅಂದರೆ MgCl2, ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಅಂತ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ನಾವೇನು ಮಾಡಿದ್ದೀವಿ? ಸಲ್ಫರ್ನ ಆ್ಯಡ್ ಮಾಡಿದ್ದೀವಿ. ಸೊ MgS ಫಾರ್ಮೇಷನ್ ಆಗಿದೆ. ಸೊ ಏನಿಲ್ಲ, ಜಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರಬೇಕು, ಇಲ್ಲಾಂದರೆ ಆಕ್ಸಿಜನ್ ಇರಬೇಕು, ಇಲ್ಲಾಂದರೆ ರಿಮೂವಲ್ ಆಫ್ ಹೈಡ್ರೋಜನ್ ಆಗಬೇಕು, ನೆಕ್ಸ್ಟ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ದು ಒಂದು ಹೇಳ್ಕೊಡ್ತೀನಿ, ಓಕೆನಾ? ಇಷ್ಟೇ ಇರೋದು. ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜಸ್ಸು. ಸೊ ಫಾರ್ ಎಕ್ಸಾಂಪಲ್ ಇವಾಗ FeCN6 ಇದೆ. CN ಅನ್ನೋದು -1 ಚಾರ್ಜು. ಸೊ 6 ಇದೆ, ಹೊರಗಡೆ 4 ಪೊಟ್ಯಾಷಿಯಮ್ ಇದೆ. ಸೊ ಇದೇನಾಗುತ್ತೆ +4, ಇದು ಏನಾಗುತ್ತೆ, ಇದು -6. ಸೊ -6 +4 ಮಾಡಿದ್ರೆ ನಮ್ಗೆ ಏನಾಗುತ್ತೆ +2 ಆಕ್ಸಿಡೇಷನ್ ಸ್ಟೇಟು IN ಸಿಗುತ್ತೆ, ಓಕೆನಾ? ಸೊ ಈ ರೀತಿ ಇವಾಗ ನಾರ್ಮಲಿ ನಿಮಗೆ X ಬರೆಯೋದಾದ್ರೂ ಏನಾಗುತ್ತೆ, IN ಇದೆ X+. ಸೊ ಒಂದು ಸೇಮ್ ಫಾರ್ಮುಲಾ ಎಲ್ಲ ಕಡೆನೂ ಫಾಲೋ ಮಾಡ್ತಾ ಹೋಗ್ಬಿಟ್ರೆ ಆಯಿತು. ಸೊ X+ ಇದೆ, ನೆಕ್ಸ್ಟು K4 ಇದೆ. ಸೊ ಇದನ್ನ ನಾವು ಒಳಗಡೆ ಇರೋದು ಫಸ್ಟ್ ಬರಿತೀವಿ. ಸೊ ಒಳಗಡೆ ಇರೋದು ಬರೆದ್ರೆ -1 × 6 ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ K+ ಇದೆ. ಸೊ ಹೊರಗಡೆ ನಾವು 4+ ಇಲ್ಲ, ಏನು ಬರಿಬೋದು ಅಂದರೆ ಡೈರೆಕ್ಟಾಗಿ ಇದನ್ನ ಚಾರ್ಜ್ನ ಹೊರಗಡೆ ತೆಗಿತೀನಿ. K ಅನ್ನೋದೇನು ಪೊಟ್ಯಾಷಿಯಮ್, ಒಂದು ಚಾರ್ಜ್ನ ಕೊಡುತ್ತೆ +1. ಸೊ ಈ ಕಾಂಪ್ಲೆಕ್ಸ್ ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ -4 ಆಗುತ್ತೆ. 4 ಇದ್ದರೆ ಸೊ -4 ಆಗುತ್ತೆ. ಸೊ ಈ ಕಡೆ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ X = -6
ಅದು ಆ ಕಡೆ ಹೋದರೆ +6 -4 ಆದರೆ ಏನಾಗುತ್ತೆ x = +2 ಆಗುತ್ತೆ. ಓಕೆನಾ. ಸೊ ಇದನ್ನ ಈ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಮಾಡೋದು ಫಾರ್ಮುಲಾನ ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಸೊ ನಾರ್ಮಲಿ ಏನು ಮಾಡಿದ್ದೀನಿ ಅಂದರೆ ಚಾರ್ಜಸ್ ಬರ್ತಿದ್ದೀನಿ. ಸೊ +4 ನಾವು ಈ ಕಡೆ ಬರೆದಾಗ, ಸೊ ನಾರ್ಮಲಿ ನಾವು ಇದನ್ನ ಅಯನ್ ಬರ್ದಿಲ್ಲ ಅಂದರೆ, ಸೊ ನಾರ್ಮಲಿ ಏನು ಬರಿತೀವಿ ಅಂದರೆ ಪ್ಲಸ್ಸಿಗೆ ಮೈನಸ್ ಬರಿತೀವಿ. ಸೊ ಈಗ ಮೈನಸ್ ಇದ್ದಿದ್ದರೆ, ಸೊ ಮೈನಸ್ ಲಿಗ್ಯಾಂಡ್ ಯಾವ್ದಾರು ಮೈನಸ್ ನಮ್ಮ ಚಾರ್ಜ್ ಸ್ಟೆಬಿಲೈಸ್ ಮಾಡೋದಿದ್ರೆ ನಾವೇನು ಬರಿತೀವಿ, ಪಾಸಿಟಿವ್ ಬರಿತೀವಿ. ಓಕೆನಾ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇವಾಗ +2 ಆಗಿದೆ. ಸೊ ಈ ಕಡೆ ಬಂದಾಗ ನಮಗೇನಾಗುತ್ತೆ ಅಂದರೆ -6, ಸೊ ಇದು +3. ಸೊ ಏನಾಗುತ್ತೆ -6 +3 ಅಂದರೆ ನಮಗೇನಾಗುತ್ತೆ, ಇದು +3 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಓಕೆನಾ, ಇಷ್ಟೇ ಇರೋದು. ಸೊ ಇವಾಗ +2 ಇಂದ +3 ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗಿದೆ ಅಂದರೆ ಏನಾಗಿದೆ, ಆಕ್ಸಿಡೇಷನ್ ಆಗಿದೆ, ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡಿದೆ. ಸೊ ಅದಕ್ಕೋಸ್ಕರ ಏನಾಗಿದೆ, ಒಂದು ಎಲೆಕ್ಟ್ರಾನ್ ಲೂಸ್ ಮಾಡಿದೆ. ಅದನ್ನೇನಂತ ಕರಿತೀವಿ ನಾವು, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಇದು ಜನರಲ್ ಐಡಿಯಾ ಫಾರ್ ಆಕ್ಸಿಡೇಷನ್. ಸೊ ಎಲ್ಲವೂ ಒಂದೇ ಸ್ಲೈಡರಿಂದ ನಿಮ್ಗೆ ಎಲ್ಲದೂ ನೆನ್ಪಿಟ್ಕೊಳ್ಳೋಕ್ಕೆ ಒಂದೇ ಸ್ಲೈಡಲ್ಲಿ ಈಸಿ ಆಗಲಿ ಅಂತ ಮಾಡಿರೋದು. ಓಕೆನಾ. ಇವಾಗ ಅದೇ ರೀತಿ ನಾವು ನೋಡೋದಾದರೆ ರಿಡಕ್ಷನ್. ಸೊ ರಿಡಕ್ಷನಲ್ಲಿ ನಮ್ಗೇನಾಗುತ್ತೆ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಓಕೆನಾ, ಇಲ್ಲೊಂದು ಎಡಿಷನ್ ಆಫ್ ಹೈಡ್ರೋಜನ್. ನೆಕ್ಸ್ಟ್ ಇರೋದೇನೆಂದರೆ ಎಡಿಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಏನಾಗುತ್ತೆ ಅಂದರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಈ 3 ಡೆಫಿನೇಷನ್ ಏನಂತ ಕರಿತೀವಿ ನಾವು, ರಿಡಕ್ಷನ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಫಸ್ಟು ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ನೆಕ್ಸ್ಟ್ ಇರೋದೇನು, ಫ್ರಮ್ ಸಬ್ಸ್ಟೆನ್ಸ್ ಆರ್ ಎಡಿಷನ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್, ಎಡಿಷನ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಟು ಎ ಸಬ್ಸ್ಟೆನ್ಸ್. ಸೊ ಎರಡು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಇವಾಗ ನಾವು ನೋಡೋದಾದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಮರ್ಕ್ಯೂರಿಕ್ ಆಕ್ಸೈಡ್. ಸೊ ಏನಾಗುತ್ತೆ ಅಂದರೆ ಒಂದು ಆಕ್ಸಿಜನ್ ನಾನು ರಿಮೂವ್ ಮಾಡ್ತೀನಿ. ಸೊ ಅದಕ್ಕೇನಂತ ಕರಿತೀನಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಮರ್ಕ್ಯೂರಿ ಆಕ್ಸೈಡಿಂದ ನಾನು ಏನು ಮಾಡ್ತೀನಿ, ಒಂದು ಆಕ್ಸಿಜನ್ನ ಹೊರಗಡೆ ತೆಗೆದಿದ್ದೀನಿ. ಸೊ ಮರ್ಕ್ಯೂರಿ ಲಿಕ್ವಿಡ್ ಆಗಿ ನಮ್ಗೆ ಸಿಕ್ಕಿದೆ. ಓಕೆನಾ. ನೆಕ್ಸ್ಟ್ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕ್ಲೋರೈಡ್ ಫ್ರಮ್ ಫೆರಿಕ್ ಕ್ಲೋರೈಡ್. ಸೊ ಇಲ್ಲಿ ಏನು ಮಾಡ್ತೀವಿ, ಫೆರಿಕ್ ಕ್ಲೋರೈಡ್ ಇದೆ, ಅದರಿಂದ ನಾವು ಏನು ಮಾಡ್ತೀವಿ, ಒಂದು ಕ್ಲೋರಿನ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಅವಾಗ ನೋಡಿದ್ರೆ FeCl2 2HCl ಫಾರ್ಮೇಷನ್ ಆಗಿದೆ. ಸೊ ಇವಾಗ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ತೆಗೆದ್ರೆ ಏನಾಗುತ್ತೆ, ಅದು ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಅದೇ ಆ್ಯಡ್ ಮಾಡಿದರೆ ಏನಾಗುತ್ತೆ, ಆ್ಯಡ್ ಮಾಡಿದರೆ ಅದು ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಎಡಿಷನ್ ಆಫ್ ಹೈಡ್ರೋಜನ್. ಸೊ ಎಡಿಷನ್ ಆಫ್ ಹೈಡ್ರೋಜನ್, ನೀವು ಹೈಡ್ರೋಕಾರ್ಬನ್ಸ್ ಎಲ್ಲ ಆಗಿರ್ಬೋದು, GOC ಎಲ್ಲೂ ಹೋದ್ರೂ ನಿಮ್ಗೇನಾಗುತ್ತೆ, ಇದೊಂದು ರಿಯಾಕ್ಷನ್ ಇದ್ದೇ ಇರುತ್ತೆ, ಎಡಿಷನ್ ಆಫ್ ಹೈಡ್ರೋಜನ್. ನಿಕೆಲ್ ಕ್ಯಾಟಲಿಸ್ಟ್, ಪ್ಯಾಲೇಡಿಯಂ ಕ್ಯಾಟಲಿಸ್ಟ್, ನೆಕ್ಸ್ಟ್ ಪ್ಲಾಟಿನಿಯಂ ಕ್ಯಾಟಲಿಸ್ಟು. ಸೊ ಬೇರೆ ಬೇರೆ ರೀತಿಯ ಕ್ಯಾಟಲಿಸ್ಟ್ಗಳನ್ನು ಯೂಸ್ ಮಾಡಿ ನಾವು ಏನು ಮಾಡ್ತೀವಿ ಅಂದರೆ ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡ್ತೀವಿ. ಸೊ ಹೈಡ್ರೋಜನೇಷನ್ ಅಂದರೆ ಏನಿಲ್ಲ, ಹೈಡ್ರೋಜನ್ ನಾವು ಆ್ಯಡ್ ಮಾಡ್ತಾ ಇರೋದು ಒಂದು ಸಬ್ಸ್ಟ್ರೇಟ್ಗೆ. ಸೊ ಇಲ್ಲಿ ಮಾಡಿದೆ ಅಂದರೆ ಎರಡು ಸೈಡ್ ಒಂದೊಂದು ಹೈಡ್ರೋಜನ್ ಆ್ಯಡ್ ಮಾಡಿದ್ದೀನಿ. ಸೊ ಇದಕ್ಕೆ ಏನಂತೀವಿ, ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದೇನು ರಿಡಕ್ಷನ್ ರಿಯಾಕ್ಷನ್. ನೆಕ್ಸ್ಟ್ HgCl2 ಇದೆ, SnCl2 ಇದೆ. ನೆಕ್ಸ್ಟ್ ಏನಾಗುತ್ತೆ, HgCl2 SnCl4 ಆಗಿದೆ. ಸೊ ಇಲ್ಲೂ ನಮಗೇನಾಗಿದೆ ಅಂದರೆ ಇವಾಗ ರಿಡಕ್ಷನ್ ಪ್ರೊಸೆಸ್ನ ನಾವು ನೋಡ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ನಮಗೇನಿತ್ತು ಅಂದರೆ +2 ಆಕ್ಸಿಡೇಷನ್ ಸ್ಟೇಟಲ್ಲಿತ್ತು. ಇವಾಗ ಏನಾಗಿದೆ ಅಂದರೆ +1 ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ಸೊ ಏನಾಗಿದೆ, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಅದನ್ನೇನಂತ ಕರಿತೀವಿ ನಾವು, ರಿಡಕ್ಷನ್ ಅಂತ ಕರಿತೀವಿ. ಒಂದು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ನಾವು ರಿಮೂವ್ ಮಾಡೋದು, ಇನ್ನೊಂದು ಎಡಿಷನ್ ಆಫ್ ಹೈಡ್ರೋಜನ್, ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಕಮ್ಮಿ ಆಗೋದು, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಈ 3 ಪಾಯಿಂಟ್ನ ನಾವು ಏನಂತ ಕರಿತೀವಿ ಅಂದರೆ ರಿಡಕ್ಷನ್ ಅಂತ ಕರಿತೀವಿ. ರಿಯಾಕ್ಷನ್ ಇನ್ವಾಲ್ವಿಂಗ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ಇದ್ದರೆ ಅದನ್ನ ಏನಂತ ಕರಿತೀವಿ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇವಾಗ 2 ಸ್ಲೈಡಲ್ಲಿ ನಿಮಗೆ ಆಕ್ಸಿಡೇಷನ್, ರಿಡಕ್ಷನ್ 3 ಡೆಫಿನೇಷನ್, 3 ಎಕ್ಸಾಂಪಲ್ಸ್ಗಳು, ಆಮೇಲೆ 3 ಡೆಫಿನೇಷನ್ನು ಕ್ಲಿಯರ್ ಆಗಿದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಎಲೆಕ್ಟ್ರಾನ್ ಮೇಲೆ. ಸೊ ಇವಾಗ ರೆಡಾಕ್ಸ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್. ಸೊ ಇವಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್ ಇದ್ದಾಗ ನಮ್ಗೆ ಹೇಗಾಗುತ್ತೆ, ಸೊ ಬೇಸಿಕಲಿ ಇಲ್ಲೇನಾಗುತ್ತೆ ಅಂದರೆ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಸೊ ಇನ್ನೊಂದು ಎಲಿಮೆಂಟ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಸೊ ಇಲ್ಲಿ ಸಾಕಷ್ಟು ರಿಯಾಕ್ಷನ್ಗಳಿರ್ತವೆ, ನಿಮ್ಗೆ ಗೊತ್ತಿರಲ್ಲ. ಬಟ್ ಏನಾಗುತ್ತೆ ಅಂದರೆ ಅದರಲ್ಲಿ ರೆಡಾಕ್ಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಿರ್ಬೋದು. ಸೋಡಿಯಂ ಕ್ಲೋರೈಡ್ ಇದೆ, ಸೊ ಟೇಬಲ್ ಸಾಲ್ಟ್. ಇದರಲ್ಲಿ ಏನಾಗುತ್ತೆ, ಸೋಡಿಯಂ ಇದೆ, ಸೋಡಿಯಂ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಸೊ Na+ ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ, ಡೊನೇಟ್ ಮಾಡುತ್ತೆ. ಇವಾಗ Cl ಇರುತ್ತೆ, Cl ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ತಗೊಂಡು ನಾವು ನೋಡ್ಬೋದು Cl- ಆಗಿ ಕನ್ವರ್ಟ್ ಆಗುತ್ತೆ. ಸೊ Cl- ಆಗಿ ಕನ್ವರ್ಟ್ ಆಯಿತು ಅಂದ್ಕೊಳ್ಳಿ ಏನಾಗುತ್ತೆ, ಇದು Na+ ಇದೆ. ಸೊ ಇವು ಎರಡನ್ನು ಮಾಡ್ತವೆ, ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇಂಟ್ರಾಕ್ಷನ್ ಮಾಡಿ ಒಂದು ಬಾಂಡ್ನ ಫಾರ್ಮೇಷನ್ ಮಾಡ್ತೇವೆ, ಅಯೋನಿಕ್ ಬಾಂಡ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ. ಸೊ ಇವಾಗ ನಾವು ನಾರ್ಮಲಿ ಬರೆಯೋದಿದ್ರೆ ಈ ರೀತಿ ನಾವು ಬರಿತೀವಿ. ಸೊ ಏನು ಮಾಡುತ್ತೆ, ಏನಾಗಿದೆ, ಸಾಲಿಡ್ ಇರೋದು Na+ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟು Cl2 ಗ್ಯಾಸ್ ಏನು ಮಾಡುತ್ತೆ, ಇಂದ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡಿದಾಗ ನಮಗೇನಾಗುತ್ತೆ, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. Cl2 ಇರೋದೇನಾಗುತ್ತೆ, Cl- ಆಗಿದೆ. ಸೊ ಇದೇನಾಗಿದೆ, Na+ ಆಗಿದೆ. ಇದಕ್ಕೇನಂತ ಕರಿತೀವಿ, ಆಕ್ಸಿಡೇಷನ್ ಅಂತ. ಎಲೆಕ್ಟ್ರಾನ್ಗಳನ್ನು ಯಾರು ಕೊಡ್ತಾರೋ ಸೊ ಅವರಿಗೆ ಏನಂತ ಕರಿತೀವಿ ನಾವು, ಲೂಸ್ ಆಫ್ ಎಲೆಕ್ಟ್ರಾನ್ ಇದ್ರೆ ಅದನ್ನ ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನ ಅಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ನೋಡ್ಬೋದು
ಎನ್ ಎ ಇದೆ ಮತ್ತು ಎನ್ ಎ ಪ್ಲಸ್ ಆಗಿದೆ ಸೇಮ್. ಲೂಸ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನೆಂತ ಕರಿತೀವಿ ಆಕ್ಸಿಡೇಷನ್ನು, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನೆಂತ ಕರಿತೀವಿ ರಿಡಕ್ಷನ್ ಅಂತ ಕರಿತೀವಿ. ಓಟ್ ಇತ್ತು, ಸೊ 2 ಎಲೆಕ್ಟ್ರಾನ್ಗಳನ್ನ ತೊಗೊಂಡಿದೆ, 2 ಎನ್ ಎ ಅಂದರೆ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಗಳನ್ನ ತೊಗೊಳುತ್ತೆ, ಸೊ ರಿಡಕ್ಷನ್ ರಿಯಾಕ್ಷನ್ ಆಗಿದೆ. ಸೊ ಎನ್ ಎ ಯಾಕೆ 2 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ, ಸೊ 1 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ, ಸೊ 2 ತೊಗೊಂಡ್ರೆ 2 ಡೊನೇಟ್ ಮಾಡುತ್ತೆ. ಸೊ 1 ಯಾಕೆ ಡೊನೇಟ್ ಮಾಡುತ್ತೆ ಅಂದರೆ ನಾವು ನಾರ್ಮಲಿ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದರೆ 1s2 2s2 2p6 3s1, ಸೊ 11 ಇರುತ್ತೆ. ಸೊ 11ಅಲ್ಲಿ ನಮಗೇನಾಗುತ್ತೆ ಅಂದರೆ 1 ಎಲೆಕ್ಟ್ರಾನ್ನ ನಾನು ಏನಾದ್ರು ಬಿಟ್ಕೊಟ್ರೆ ಟೋಟಲ್ ನಮಗೇನಾಗುತ್ತೆ ಅಂದರೆ 10 ಎಲೆಕ್ಟ್ರಾನ್ಗಳು ಇರ್ತವೆ. 6 2 × 2 10 ಎಲೆಕ್ಟ್ರಾನ್. ಸೊ 10 ಎಲೆಕ್ಟ್ರಾನ್ ಏನು ಸ್ಟೇಬಲ್ ಸ್ಪೇಸಸ್ ಆಗುತ್ತೆ. ಸೊ ಈಗ ಇರೋದೇ 1 ಎಲೆಕ್ಟ್ರಾನ್ ಇದೆ, ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಅದು ಲೂಸ್ ಮಾಡುತ್ತೆ. ಸೊ ಲೂಸ್ ಮಾಡಿ ಸ್ಟೆಬಿಲೈಸ್ ಇರೋಕ್ಕೆ ಟ್ರೈ ಮಾಡುತ್ತೆ. ಯಾವುದೇ ಒಂದು ಸಿಸ್ಟಮ್ ಆಗಿರಲಿ ಅವು ಎನರ್ಜಿನ ಮೇಂಟೈನ್ ಮಾಡೋಕ್ಕೆ, ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತವೆ. ಓಕೆನಾ. ಸೊ ಇದು ಆಕ್ಟೇಟ್ ರೂಲ್ ಮುಖಾಂತರ ನಿಮಗೆ ಅರ್ಥ ಆಗುತ್ತೆ. ಇವಾಗ ಸೇಮ್ ಅದೇ ರೀತಿ O2 ಗ್ಯಾಸ್ ಆಯಿತು. ನೆಕ್ಸ್ಟ್ ಇರೋದೇನೆಂದರೆ ನಮಗೆ ಸಲ್ಫರ್. ಸೊ ಇಲ್ಲೇನಾಗುತ್ತೆ ಅಂದರೆ ಸೇಮ್ ಮತ್ತೆ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಸೋಡಿಯಂ ಸಲ್ಫೈಡ್ ಫಾರ್ಮೇಷನ್ ನೀವು ನೋಡ್ಬೋದು. ಲೂಸ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ, ಗೇನ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಸೊ ಇದೇನಂತ ಕರಿತೀವಿ ನಾವು ಎಲೆಕ್ಟ್ರಾನ್ ರೆಡಾಕ್ಸ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್. ಸೊ ಇವಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮೇಲೂ ನಿಮಗೆ ಅರ್ಥ ಆಗಿದೆ. ಸೊ ಗೇನ್ ಹೇಗಾಗುತ್ತೆ, ಲೂಸ್ ಹೇಗಾಗುತ್ತೆ. ಸೊ O2 ಇರೋದು ಎಲೆಕ್ಟ್ರಾನ್ಗಳನ್ನ ತೊಗೊಂಡು O2 ಮೈನಸ್ ಆಗುತ್ತೆ, ಎಸ್ ಇರೋದು ಎಲೆಕ್ಟ್ರಾನ್ ತೊಗೊಂಡು S2 ಮೈನಸ್ ಆಗುತ್ತೆ ಅನ್ನೋದು. ಓಕೆನಾ. 3 ಡೆಫಿನೇಷನ್ ಮರಿಬಾರ್ದು. ಆಕ್ಸಿಡೇಷನ್ ಅಂದರೆ ನಮಗೇನಾಗುತ್ತೆ, ಎಡಿಷನ್ ಆಫ್ ಆಕ್ಸಿಜನ್ ಆರ್ ಎಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಲಾಸ್ಟ್ ಇರೋದು ಲೂಸ್ ಆಫ್ ಎಲೆಕ್ಟ್ರಾನ್ಸ್. ಇವಾಗ ಅದನ್ನೇ ರಿವರ್ಸ್ ತೊಗೊಂಡು ಹೋದರೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ನಮಗೇನಾಗುತ್ತೆ, ಗೇನ್ ಆಫ್ ಎಲೆಕ್ಟ್ರಾನ್ಸ್, ಅದೇ ರೀತಿ ಎಡಿಷನ್ ಆಫ್ ಹೈಡ್ರೋಜನ್, ಅದೇ ರೀತಿ ನಮಗೇನಾಗುತ್ತೆ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಓಕೆನಾ. ಸೊ ಇವಾಗ ಈ 3 ಸ್ಲೈಡ್ಸಲ್ಲಿ ನಿಮಗೆ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಆಕ್ಸಿಡೇಷನ್, ರಿಡಕ್ಷನ್, ರೆಡಾಕ್ಸ್ ರಿಯಾಕ್ಷನ್ಸ್. ಓಕೆನಾ. ಸೊ ಇನ್ ಟರ್ಮ್ಸ್ ಆಫ್ 3 ಡೆಫಿನೇಷನ್ಸ್. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಇದೊಂದು ನಿಮಗೆ ಸಮ್ಮರಿ ಅಲ್ಲಿಂದ. ಸೊ ಲೂಸ್ ಆಫ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರೋನೆಗೆಟಿವ್ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ದಾಗ ನಮಗೇನಾಗುತ್ತೆ ಲೂಸ್ ಆಫ್ ಎಲೆಕ್ಟ್ರಾನ್ಸ್ ಅಂತೀವಿ. ಸೊ ರಿಡಕ್ಷನ್ದಾಗ ನಮಗೇನಾಗುತ್ತೆ ಗೇನ್ ಆಫ್ ಎನಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓಕೆನಾ. ಇವಾಗ ನೆಕ್ಸ್ಟ್ ಇರೋದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ಸೊ ಇದೇನು ಮಾಡತ್ತಂದರೆ ಬೇರೆಯವರಿಗೆ ಆಕ್ಸಿಡೈಸ್ ಮಾಡುತ್ತೆ. ಸೊ ಆಕ್ಸಿಡೈಸ್ ಮಾಡುತ್ತೆ ಅಂದ್ಕೊಂಡು ಏನು ಮಾಡುತ್ತೆ, ಇದು ಇಟ್ ಸೆಲ್ಫ್ ಇಟ್ ವಿಲ್ ಗೇನ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ವಿಲ್ ಆಕ್ಸಿಡೈಸ್ ಅದರ್ಸ್. ಸೊ ಏನಾಗುತ್ತೆ ಬೇರೆಯವರಿಗೆ ಆಕ್ಸಿಡೈಸ್ ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡುತ್ತೆ. ಸೊ ಇದಕ್ಕೇನಂತ ಕರಿತೀವಿ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಎಕ್ಸೆಪ್ಟರ್ ಎಲೆಕ್ಟ್ರಾನ್. ಸೊ ಏನು ಮಾಡುತ್ತಿದೆ, ಎಕ್ಸೆಪ್ಟ್ ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನ ಬೇರೆಯವರಿಗೆ ಆಕ್ಸಿಡೈಸ್ ಮಾಡಿ. ನೆಕ್ಸ್ಟ್ ಆಕ್ಸಿಡೈಸರ್ಸ್ ಗೆಟ್ ರಿಡ್ಯೂಸ್. ಓಕೆನಾ. ಸಿಂಪಲ್ ಡೆಫಿನೇಷನ್. ನೆಕ್ಸ್ಟ್ ನಾವು ನೋಡಿದ್ರೆ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದೇನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. ಸೊ ಇಟ್ ಸೆಲ್ಫ್ ಏನಾಗುತ್ತೆ, ಆಕ್ಸಿಡೈಸ್ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ಡೋನರ್ ಆಫ್ ಎಲೆಕ್ಟ್ರಾನ್ಸ್, ಯಾರು ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಾರೋ ಸೊ ಮತ್ತೆ ಇಟ್ ಸೆಲ್ಫ್ ಅವೇನಾಗುತ್ತೆ ಅಂದರೆ ಆಕ್ಸಿಡೈಸ್ ಆಗ್ತವೆ. ಯಾರು ಎಲೆಕ್ಟ್ರಾನ್ಗಳು ಡೊನೇಟ್ ಮಾಡ್ತಾರೆ ಅದನ್ನ ಕರಿತೀವಿ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ಅದರಿಂದ ನಮಗೇನಾಗುತ್ತೆ, ಎಲೆಕ್ಟ್ರಾನ್ಗಳು ಲೂಸ್ ಆಗಿದ್ದಾವೆ. ಎಲೆಕ್ಟ್ರಾನ್ಗಳು ಲೂಸ್ ಆಗಿದ್ದಾವೆ ಅಂದರೆ ನಮಗೇನಾಗುತ್ತೆ ಅಂದರೆ ಆಕ್ಸಿಡೇಷನ್ ಆಗ್ತಾ ಇದೆ ಅನ್ನೋದು ಮೀನಿಂಗ್. ಓಕೆನಾ. ಸೊ ಗೇನ್ ಆಫ್ ಎಲೆಕ್ಟ್ರಾನ್, ಲೂಸ್ ಆಫ್ ಎಲೆಕ್ಟ್ರಾನ್, ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು ಮಾಡುತ್ತೆ, ಬೇರೆಯವರಿಗೆ ಆಕ್ಸಿಡೈಸ್ ಮಾಡುತ್ತೆ. ಸೊ ಇಟ್ ಸೆಲ್ಫ್ ಇಟ್ ವಿಲ್ ಗೇನ್ ಎಲೆಕ್ಟ್ರಾನ್ಸ್. ಆಮೇಲೆ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು, ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು ಮಾಡುತ್ತೆ, ಇದು ಇಟ್ ಸೆಲ್ಫ್ ಏನು ಡೊನೇಟ್ ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು, ಬಟ್ ಇಟ್ ಸೆಲ್ಫ್ ಇಟ್ ವಿಲ್ ಗೆಟ್ ಆಕ್ಸಿಡೈಸ್ಡ್. ಓಕೆನಾ. ಸೊ ಇದಿಷ್ಟು. ಸೊ ಈ 4 ಡೆಫಿನೇಷನ್ಗಳು ಸಿಂಪಲ್ ಆಗಿ. ನೆಕ್ಸ್ಟ್ ನಾವು ನೋಡೋದಾದರೆ ಒಂದು ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಇವಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಹೇಗಾಗುತ್ತೆ, ಒಬ್ಬರು ಲೂಸ್ ಮಾಡ್ತಾರೆ, ಒಬ್ರು ಗೇನ್ ಮಾಡ್ತಾರೆ ಅಂತ ಹೇಳಿದೆ. ಓಕೆನಾ. ಸೊ ಆಕ್ಸಿಡೇಷನ್ ರಿಡಕ್ಷನ್ಸ್ ನಿಮಗೆ ಹೇಗಾಗಿದೆ ಅಂತ ಅರ್ಥ ಆಯಿತು. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನಾಯಿತು, ರೆಡ್ಯೂಸಿಂಗ್ ಏಜೆಂಟ್ ಅನ್ನೋದು ಏನು ಅಂತ ಅರ್ಥ ಆಯಿತು. ಇವಾಗ ನಮಗೇನಾಗುತ್ತೆ ಅಂದರೆ ಬೇಸಿಕಲಿ ಇವಾಗ ಒಂದು ಕಾಪರ್ ನೈಟ್ರೇಟ್ ಸೊಲ್ಯೂಷನ್ನ ತೊಗೊಂಡಿರ್ತೀನಿ ನಾನು. ಸೊ ಕಾಪರ್ ನೈಟ್ರೇಟ್ ಸೊಲ್ಯೂಷನ್ ಏನು ಮಾಡ್ತೀನಿ, ಜಿಂಕ್ ರಾಡ್ನ ಇಟ್ಟಿರ್ತೀನಿ. ಸೊ ಇಲ್ಲೇನಾಗ್ತಿದೆ ಅಂದರೆ ಬೇಸಿಕಲಿ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡೋಕ್ಕೆ 2 ಮೆಟಲ್ ಐಟಮ್ ಜೊತೆಗೆ ಏನಾಗುತ್ತೆ ಅಂದರೆ ಇದು ಜಿಂಕು, ಇಲ್ಲಿರೋದು ಕಾಪರ್. ಓಕೆನಾ. ಸೊ ಕಾಪರ್ 2+ ಇರುತ್ತೆ. ಸೊ ಎರಡು ಮೆಟಲ್ ಐಟಮ್ಗಳ ಮಧ್ಯೆ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಆಗುತ್ತೆ. ಯಾರು ಚೆನ್ನಾಗಿ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾರೆ, ನಾ ಚೆನ್ನಾಗಿ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಚೆನ್ನಾಗಿ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾರೋ ಅವ್ರೇನು ಮಾಡ್ತಾರೆ ಅಂದರೆ ಕಾಂಪಿಟೇಷನ್ ಅವ್ರ ಮಧ್ಯೆ ಇರೋದ್ರಿಂದ ಒಂದನ್ನು ಒಂದು ರಿಪ್ಲೇಸ್ ಮಾಡುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕಾಪರ್ ನೈಟ್ರೇಟ್ ಸೊಲ್ಯೂಷನ್ ಇದೆ ಇಲ್ಲಿ. ಸೊ ಕಾಪರ್ ನೈಟ್ರೇಟ್ ಸೊಲ್ಯೂಷನ್ ನಮಗೆ ಏನಿರುತ್ತೆ, Cu2+ ಸ್ಟೇಟಲ್ಲಿ ಇದೆ, ಅದಕ್ಕೋಸ್ಕರ ಇದೇನಿದೆ ಬ್ಲೂ ಕಲರ್ ಇದೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಜಿಂಕ್ ರಾಡ್ನ ಡಿಪ್ ಮಾಡ್ತೀವಿ. ಸೊ ಜಿಂಕ್ ರಾಡ್ನ ಡಿಪ್ ಮಾಡಿದಾಗ ಇದೇನು ಮಾಡುತ್ತೆ ಅಂದರೆ ಜಿಂಕು ಕಾಪರ್ಗಿಂತ ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಜಿಂಕ್ ತನ್ನಲ್ಲಿರೋ ಎಲೆಕ್ಟ್ರಾನ್ಗಳನ್ನ ಕೊಟ್ಟು Zn2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕಾಪರ್ ಏನು ಮಾಡುತ್ತೆ, ಜಿಂಕ್ ಎಲೆಕ್ಟ್ರಾನ್ ಕೊಡ್ತಿದೆ, ನಂದೇನು ಕೆಲಸ ಇಲ್ಲ ಅಂತ ಈ ಎಲೆಕ್ಟ್ರಾನ್ಗಳನ್ನು ತೊಗೊಂಡು ಕಾಪರ್ 2+ ಇರೋದು ಕಾಪರಾಗಿ ಕನ್ವರ್ಟ್ ಆಗುತ್ತೆ. ಸೊ ಕಾಪರ್ 2+ ಇದ್ದಾಗ ನಮಗೇನಿತ್ತು, ಬ್ಲೂ ಕಲರ್ ಸೊಲ್ಯೂಷನ್ ಇತ್ತು. ಜಾಸ್ತಿ ಎಲೆಕ್ಟ್ರಾನ್ಗಳನ್ನು Zn ಕೊಡ್ತಾ ಹೋಯ್ತು. ಇದು ರಿಯಾಕ್ಟಿವಿಟಿ ಜಾಸ್ತಿ ಇದೆ, ಕಂಪ್ಯಾರಿಟಿವ್ಲಿ ಚೆನ್ನಾಗಿ ಡೊನೇಟ್ ಮಾಡುತ್ತೆ. ಸೊ ಹೋಗ್ತಾ ನೀವು ನೋಡ್ಬೋದು ಜಿಂಕ್ ರಿಪ್ಲೇಸ್ ಆಗ್ತಾ ಹೋಗಿದೆ, ಕಲರ್ಲೆಸ್ ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ. ಕಾಪರ್ 2+ ಇರೋದು ಬ್ಲೂಗಿತ್ತು, ಇವಾಗ ಏನಾಗಿದೆ ಕಾಪರ್ ಕನ್ವರ್ಟ್ ಆಗಿದೆ, ಎಲ್ಲವೂ ಏನಾಗಿದೆ
ಡೆಪಾಸಿಟ್ ಆಗಿದೆ ಒಂದು ಅಯನ್ ರಾಡ್ ಮೇಲೆ, ಸೊ ಜಿಂಕ್ ರಾಡ್ ಮೇಲೆ. ಓಕೆನಾ. ಸೊ ಏನಾಗುತ್ತೆ ಅಂದರೆ ಯಾರು ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾರೋ ಸೊ ಅವ್ರೇನು ಮಾಡ್ತಾರೆ, ಇನ್ನೊಂದು ಆಟಮ್ಗಳನ್ನು ರಿಪ್ಲೇಸ್ ಮಾಡ್ತಾರೆ. ಸೊ ಇದಂತೀವಿ ಕಾಂಪಿಟೇಷನ್ ಇನ್ ಬಿಟ್ವೀನ್ ಟು ಆಟಮ್ಸ್ ಟು ಡೊನೇಟ್ ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಇದನ್ನಂತ ಕರಿತೀವಿ ನಾವು ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಇವಾಗ ಸಿಂಪಲ್ ರಿಯಾಕ್ಷನ್ ಸ್ಟಾರ್ಟಿಂಗ್ ಏನಿತ್ತು, Cu2+ ಇತ್ತು, ಬ್ಲೂ ಕಲರ್ ಸೊಲ್ಯೂಷನ್ ಇತ್ತು, ಇದೇನಾಯಿತು ಕಾಪರ್ ಸಾಲಿಡ್ ಆಗಿ ಕನ್ವರ್ಟ್ ಆಗಿದೆ, ಡೆಪಾಸಿಟ್ ಆಗಿದೆ. ಯಾಕೆ? ZN ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತು ಕಂಪ್ಯಾರಿಟಿವ್ಲಿ ಕಾಪರ್ 2+. ಅದಕ್ಕೋಸ್ಕರ ಏನಾಯಿತು, ZN ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಿ Zn2+ ಆಯಿತು. ಇದೇನು ಮಾಡ್ತು, ನೈಟ್ರೇಟ್ ಸೊಲ್ಯೂಷನ್ ಜೊತೆಗೆ ZnNO3 ಜೊತೆಗೆ ಏನು ಮಾಡ್ತು, ಸಂಬಂಧನ ಹೊಂದಿದೆ. ಸೊ ಇದರ ಮಧ್ಯೆ ಇರೋ ಸಂಬಂಧನ ಇದು ಸೊಲ್ಯೂಷನ್ ಇರೋ ಸಂಬಂಧ ಬ್ರೇಕ್ ಮಾಡಿ ಇದೇನು ಮಾಡಿದೆ, ಚೆನ್ನಾಗಿ ರಿಯಾಕ್ಟ್ ಮಾಡಿ ಇದು ಆ ಸೊಲ್ಯೂಷನ್ ಜೊತೆಗೆ ಏನು ಮಾಡಿದೆ, ಸಂಬಂಧನ ಹೊಂದಿದೆ. ಅದಕ್ಕೋಸ್ಕರ ನಮಗೇನಾಗಿದೆ, ಒಂದು ಕಲರ್ ಸೊಲ್ಯೂಷನ್ ಇರೋದು ಕಲರ್ಲೆಸ್ ಸೊಲ್ಯೂಷನ್ ಇಂಡಿಕೇಟ್ ಆಗಿದೆ. ಓಕೆನಾ. ಸೊ ಇವಾಗ ಇದೇ ಇದ್ದಿದ್ರೆ ಕಾಪರ್ ಇದ್ದಿದ್ರೆ ನಮಗೇನಿರೋದು ಬ್ಲೂ ಕಲರ್ ಸೊಲ್ಯೂಷನ್ ಇರೋದು. ಸೊ ಇದಿಷ್ಟು ನಿಮಗೆ ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಒಂದನ್ನು ಒಂದು ಚೇಂಜ್ ಮಾಡೋಕ್ಕೆ ಕಾಂಪಿಟೇಷನ್ ಆಗುತ್ತೆ. ಯಾರು ಚೆನ್ನಾಗಿ ಡೊನೇಟ್ ಮಾಡ್ತಾರೋ ಅವ್ರೇನು ಮಾಡ್ತಾರೆ, ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡ್ತಾರೆ. ನೆಕ್ಸ್ಟ್, ಜಿಂಕ್ ಹ್ಯಾಸ್ ಅ ಗ್ರೇಟರ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್, ಜಿಂಕ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಸೊಲ್ಯೂಷನ್. ಓಕೆನಾ. ಸೊ ಇವಾಗ ನೀವು ಸೆಕೆಂಡ್ ಹೋದಾಗಲೂ ಕಲಿಬೋದು. ಸೊ ಏನಾಗುತ್ತೆ ಅಂದರೆ ಬೇಸಿಕಲಿ ZN ನಮಗೇನಿರುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s2 3d10 ಇರುತ್ತೆ. ಕಾಪರ್ದು ನಮಗೇನಿರುತ್ತೆ ಅಂದರೆ 4s2+ ನಾವು ನೋಡೋದಾದರೆ 4s1 3d9 ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಒಂದು ಎಲೆಕ್ಟ್ರಾನ ಗೇನ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ D10 ಕಾನ್ಫಿಗರೇಷನ್ ಆಗುತ್ತೆ. D10 ಕಾನ್ಫಿಗರೇಷನ್ ವೆರಿ ಸ್ಟೇಬಲ್ ಕಾನ್ಫಿಗರೇಷನ್. ಅದಕ್ಕೋಸ್ಕರ ನಮಗೇನಾಗುತ್ತೆ, ಇದು ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಜಿಂಕ್ ಅನ್ನೋದೇನು, ಇದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಯಾಕೆ, ಇದು 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿಬಿಟ್ರೆ ಇದ್ರ ಹತ್ರನೂ ಸ್ಟೇಬಲೈಸ್ D10 ಕಾನ್ಫಿಗರೇಷನ್ ಇರುತ್ತೆ. ಓಕೆನಾ. ಸೊ 2 ಎಲೆಕ್ಟ್ರಾನ್ಗಳು ಇಲ್ಲಿ ಏನಾಗುತ್ತೆ, ರಿಪಲ್ಷನ್ ಹೈ ಎನರ್ಜಿ ಇರೋದ್ರಿಂದ ಇದು ಎಲೆಕ್ಟ್ರಾನ್ಗಳನ್ನು ಕೊಟ್ಬಿಟ್ರೆ ಇದು ಸ್ಟೇಬಲೈಸ್ ಇರೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ನಾವು ಈ ರೀತಿ ಅರ್ಥ ಮಾಡ್ಕೋಬಹುದು. ಸೊ ಇದೇನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದೇನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಕೊಡುತ್ತೆ ರಿಪಲ್ಷನಿಂದ. ಓಕೆನಾ. ಸೊ ಇಷ್ಟು ಸಿಂಪಲ್ ಎಕ್ಸ್ಪ್ಲನೇಷನ್. ನಿಮಗೆ ಒಂದನ್ನು ಒಂದು ರಿಪ್ಲೇಸ್ ಮಾಡ್ತಿದೆ ಬಿಕಾಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ಬೋದು. ಸೊ ಇದೆಲ್ಲ ಏನು ಬೇಕಾಗಿಲ್ಲ ನಿಮಗೆ, ಜಸ್ಟ್ ಇದು ನೆನ್ಪಿಟ್ಕೊಳ್ಳಿ. ಸೊ ಆ ಜಿಂಕ್ ಚೆನ್ನಾಗಿ ಡೊನೇಟ್ ಮಾಡುತ್ತೆ ಕಂಪ್ಯಾರಿಟಿವ್ಲಿ ಕಾಪರ್ ಅಂತ. ನೆಕ್ಸ್ಟ್ ನಾವು ನೋಡೋದಾದರೆ ಕಾಪರ್ ಇನ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಇವಾಗ ಏನಾಗತ್ತೆ ಅಂದರೆ ಅಪೋಸಿಟ್. ಸೊ ಇವಾಗ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ಗಿಂತ ಕಾಪರ್ ಏನು ಮಾಡುತ್ತೆ, ಇನ್ನೂ ಚೆನ್ನಾಗಿ ಡೊನೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗು AG ನೈಟ್ರೇಟ್ ಸೊಲ್ಯೂಷನ್ ಇತ್ತು. ಸೊ ಇವಾಗ AG ನೈಟ್ರೇಟ್ ಸೊಲ್ಯೂಷನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಕಾಪರ್ನ ಆ್ಯಡ್ ಮಾಡಿದ್ದೀವಿ. ಸೊ ಕಾಪರ್ನ ಆ್ಯಡ್ ಮಾಡ್ತಾ ಹೋದರೆ Ag+ ಇರೋದು ನೆಕ್ಸ್ಟ್ ಏನಾಗುತ್ತೆ ಅಂದರೆ Ag ಆಗಿ ಕನ್ವರ್ಟ್ ಆಗುತ್ತೆ. ಸೊ Cu ಇಲ್ಲಿದ್ದು ಏನಾಗುತ್ತೆ, Cu2+ ಆಗಿ ಕನ್ವರ್ಟ್ ಆಗುತ್ತೆ. Cu2+ ಆಗಿ ಕನ್ವರ್ಟ್ ಆಯಿತು ಅಂದ್ಕೊಳ್ಳೆ ನಮಗೇನಾಗುತ್ತೆ, ಬ್ಲೂ ಕಲರ್ ಸೊಲ್ಯೂಷನ್ ನಾವು ನೋಡ್ಬೋದು. ಓಕೆನಾ, ಸಿಂಪಲ್. ಇವಾಗ ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದ್ರೆ ಕಾಪರ್ ಇತ್ತು. ಸೊ ಕಾಪರ್ ಏನಾಗಿದೆ, ಕಾಪರ್ 2+ ಆಗಿ ಕನ್ವರ್ಟ್ ಆಗಿದೆ. ಕಲರ್ಲೆಸ್ ಇರೋದು ಕಲರ್ಡ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ Ag+ ಇತ್ತು, ಕಲರ್ಲೆಸ್ ಸೊಲ್ಯೂಷನ್ ಇತ್ತು. ಇದೇನಾಗಿದೆ, ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡಿ ಸೊ ರಾಡ್ ಮೇಲೆ ಕಾಪರ್ ರಾಡ್ ಮೇಲೆ ಏನಾಗಿದೆ, ಡೆಪಾಸಿಟ್ ಆಗಿದೆ. ಓಕೆನಾ, ಇದು ರಿಯಾಕ್ಷನ್. ಇವಾಗ ಅದೇ ರೀತಿ ನಾನು ಕೊಬಾಲ್ಟ್ ನಿಕೆಲ್ ರಿಯಾಕ್ಷನ್ನ ತೊಗೊಂಡ್ರೆ ಸೊ ಇನ್ನೊಂದು ಪಾಯಿಂಟ್ ಹೇಳಬೇಕಾಯಿತು, ರಿಲೀಸ್ ಆಫ್ 2 ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಗಳನ್ನು ಕೊಟ್ಟಿದೆ ಅಂದ್ಕೊಳ್ಳಿ, ಇದೇನಾಗಿದೆ, ಇದು ಆಕ್ಸಿಡೇಷನ್ ಆಗಿದೆ. ಎಲೆಕ್ಟ್ರಾನ್ಗಳನ್ನು ಇದೇ ಗೇನ್ ಮಾಡಿದೆ ಅಂದರೆ ಇದೇನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಓಕೆನಾ, ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡಿದೆ ಅಂದರೆ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಸೇಮ್ ಇಲ್ಲೂ ನಮ್ಗೇನಾಗತ್ತೆ ಅಂದರೆ ರಿಲೀಸ್ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಏನಾಗುತ್ತೆ, ಇದು ಆಕ್ಸಿಡೇಷನ್. ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡಿದರೆ ರಿಡಕ್ಷನ್. ಸೊ ಏನಾಗುತ್ತೆ ಅಂದರೆ ಕಾಪರ್ 2+ ಏನಿದೆ ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಇದೇನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಚೆನ್ನಾಗಿ ಡೊನೇಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನ ಚೆನ್ನಾಗಿ ಡೊನೇಟ್ ಮಾಡ್ತು ಅಂದ್ಕೊಂಡು ನಮಗೇನಾಗುತ್ತೆ ಅಂದರೆ ರಿಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಇದೇನು ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಇದೇನು ಮಾಡುತ್ತೆ, ಇದಕ್ಕೆ ಆಕ್ಸಿಡೈಸ್ ಮಾಡಿ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡ್ತಾ ಇದೆ. ಓಕೆನಾ, ಇಷ್ಟು. ನೆಕ್ಸ್ಟ್ ನಾವು ನೋಡಿದ್ರೆ ಕಾಪರ್ ನಿಕಲ್ ಜೊತೆ ರಿಯಾಕ್ಟ್ ಆದಾಗ ಸೊ ಕಾಪರ್ ಏನು ಮಾಡುತ್ತೆ ಅಂದರೆ ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ ಕಂಪ್ಯಾರಿಟಿವ್ಲಿ ನಿಕ್ಕಲ್. ಅದಕ್ಕೋಸ್ಕರ ಏನಾಗುತ್ತೆ, CO ಇರೋದು CO2+ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ Ni2+ ಇರೋದು ಏನಾಗುತ್ತೆ ಅಂದರೆ Ni ಆಗಿ ಕನ್ವರ್ಟ್ ಆಗಿದೆ. ನಿಕ್ಕಲ್ ಒಂದು ಸಾಲಿಡ್ ಫಾರ್ಮೇಷನ್ ಆಗಿದೆ. ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ನೀವು ನೋಡ್ಬೋದು ಆರ್ಡರು, ಫಸ್ಟ್ ಜಿಂಕ್, ಕಾಪರ್, ಆಮೇಲೆ ಸಿಲ್ವರ್, ನಿಕ್ಕಲ್. ಸೊ ಈ ಆರ್ಡರ್ ಇದೆ. ಸೊ ಇಲ್ಲಿ ಯಾರು ಇರ್ತಾರೋ ಅವ್ರು ಚೆನ್ನಾಗಿ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾರೆ. ಆಮೇಲೆ ಕಾಪರು, ಅದಾದಮೇಲೆ ಸಿಲ್ವರ್, ಅದಾದಮೇಲೆ ನಿಕ್ಕಲ್. ಓಕೆನಾ. ಸೊ ಈ ಆರ್ಡರ್ ಇರುತ್ತೆ. ಸೊ ನೀವು ಲಾಸ್ಟಲ್ಲಿ ನೋಡ್ಬೋದು ಒಂದು ಚಾರ್ಟ್ ಇರುತ್ತೆ, ಬಿಗ್ ಚಾರ್ಟು. ಸೊ ಅದನ್ನ ನೋಡ್ಕೊತ ಹೋಗೋಣ. ಸೊ ಇದರ ಎಲೆಕ್ಟ್ರಾನ್ ಟೆಂಡೆನ್ಸಿ ಮೇಲೆ ನಮಗೇನಾಗತ್ತೆ ಅಂದರೆ ರಿಪ್ಲೇಸ್ ಮಾಡ್ತಾ ಹೋಗ್ತವೆ. ಸೊ ಅವುಗಳ ಮಧ್ಯೆ ಏನಾಗುತ್ತೆ, ಕಾಂಪಿಟೇಷನ್ ಆಗುತ್ತೆ ವಿತ್ ಸೊಲ್ಯೂಷನ್. ಸೊ ಇದನ್ನೇನಂತ ಕರಿತೀವಿ ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಇನ್ ಕಾಂಪಿಟೇಟಿವ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಆಕ್ಸಿಡೇಷನ್ ನಂಬರ್. ಸೊ ಇವಾಗ ಆಕ್ಸಿಡೇಷನ್ ನಂಬರ್ ಅಂತ ವೆರಿ ಇಂಪಾರ್ಟೆಂಟ್. ಸೊ ಸ್ಟಾರ್ಟಿಂಗೇ ಒಂದು ಆಕ್ಸಿಡೇಷನ್ ನಂಬರ್ನ ನಾವು ನೋಡಿದ್ವಿ, ಯಾರ್ದು, ಅಯನ್ ಸೈನೈಡ್. ಓಕೆನಾ. ಸೊ ಒಂದು ಕಾಂಪ್ಲೆಕ್ಸ್ದು ಮಾಲಿಕ್ಯೂಲ್ದು ನಾವು ಆಕ್ಸಿಡೇಷನ್ ನಂಬರ್ನ ಫೈಂಡ್ ಮಾಡಿದ್ವಿ. ಸೊ ಏನಿದು ಆಕ್ಸಿಡೇಷನ್ ನಂಬರ್ ಅಂದರೆ, ಸೊ ಆಕ್ಸಿಡೇಷನ್ ನಂಬರ್ ಡಿನೋಟ್ಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್ ಇನ್ ಅ ಕಾಂಪೌಂಡ್ ಅಸರ್ಟೈನ್ಡ್ ಅಕಾರ್ಡಿಂಗ್ ಟು ಎ ಸೆಟ್ ಆಫ್ ರೂಲ್ಸ್ ಫಾರ್ಮುಲೇಟೆಡ್ ಆನ್ ದ ಬೇಸಿಸ್ ಆಫ್
ಸೊ ಇದು ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನ್ ಪೇರ್ ಇನ್ ಅ ಕೋವೆಲೆಂಟ್ ಬಾಂಡ್ ಬಿಲಾಂಗ್ಸ್ ಎಂಟೈರ್ಲಿ ಟು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಇವಾಗ ಏನಾಗುತ್ತೆ ಅಂದರೆ ಬೇಸಿಕಲಿ ವಾಟರ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ವಾಟರ್ ಏನು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕಂಪೇರಿಟಿವ್ಲಿ ಹೈಡ್ರೋಜನ್. ಅದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಇದು ತನ್ನ ಹತ್ರ ಎಳ್ಕೊಳ್ಳುತ್ತೆ. ಓಕೆನಾ. ಇವಾಗ ಏನಾಗುತ್ತೆ ಅಂದರೆ ನಾವು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಲೆಕ್ಟ್ರಾನ್ ಪೇರ್ ಇನ್ ಅ ಕೋವೆಲೆಂಟ್ ಬಾಂಡ್ ಬಿಲಾಂಗ್ಸ್ ಟು ಎಂಟೈರ್ಲಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಏನಾಗುತ್ತೆ ಅಂದರೆ ಇವೆರಡು ಎಲೆಕ್ಟ್ರಾನ್ ಏನಾಗುತ್ತೆ ಆಕ್ಸಿಜನ್ಗೆ ಸೇರತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದರದ್ದು 2 ಎಲೆಕ್ಟ್ರಾನು. ಸೊ ಇಲ್ಲಿಂದ 1 ಎಲೆಕ್ಟ್ರಾನ್ ಬಂದಾಗ ಏನಾಗುತ್ತೆ 1 2. ಸೊ 2 - ಆಗುತ್ತೆ. ಇದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ +1 ಆಗುತ್ತೆ. ಇದೇನಾಗುತ್ತೆ +1 ಆಗುತ್ತೆ. ಓಕೆನಾ. ಸೊ ಈಗ +1 O2-. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಸೊ ಉಳಿದಿರೋದಕ್ಕೆ ನಮಗೇನು ಬರುತ್ತೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದಕ್ಕೇನಂತ ಕರಿತೀವಿ ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋ ಎಲಿಮೆಂಟ್ಗೆ ಎಲೆಕ್ಟ್ರಾನ್ ಪೇರ್ಗಳೆಲ್ಲ ಅದಕ್ಕೆ ಸಿಗೋದು. ಅದಕ್ಕೋಸ್ಕರ ಚಾರ್ಜ್ ಹತ್ರ ಜಾಸ್ತಿ ಇರುತ್ತೆ, ನೆಗೆಟಿವ್ ಚಾರ್ಜ್ ಜಾಸ್ತಿ ಇರುತ್ತೆ, ಉಳಿದಿರೋಕ್ಕೆ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಸಿಗುತ್ತೆ ಅನ್ನೋದು ಮೀನಿಂಗು. ಇವಾಗ ನಾವು ನೋಡ್ತಾ ಹೋದರೆ ಸೊ ಇವಾಗ ಫಸ್ಟ್ ಕಂಡೀಷನ್ ಇರೋದು ಫ್ರೀ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ = 0. ಇವಾಗ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಲ್ಲಾಂದರೆ ಒಂದು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿರಬೇಕು. ನಮಗೇನಾಗುತ್ತೆ ಆಕ್ಸಿಡೇಷನ್ ನಂಬರ್ ನಾವು ನೋಡ್ಬೋದು. ಇವಾಗ 2 ಸಿಮಿಲರ್ ಎಲಿಮೆಂಟ್ ಇದ್ದಾವೆ, H2 O2 Cl2 ಸೋಡಿಯಂ S8P4 ಇವೆಲ್ಲ ಏನು ಸೇಮ್ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಇಲ್ಲ. ಅದಕ್ಕೋಸ್ಕರ ನಮಗೇನಾಗುತ್ತೆ ಇದರಲ್ಲಿ ಆಕ್ಸಿಡೇಷನ್ ನಂಬರ್ 0 ಆಗುತ್ತೆ. ಓಕೆನಾ. ನೆಕ್ಸ್ಟ್ ನಾವು ನೋಡೋದಾದರೆ ಮೋನೋ ಅಟಾಮಿಕ್ ಅಯಾನ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ಮೋನೋ ಅಟಾಮಿಕ್ ಅಯಾನ್ಸಲ್ಲಿ ನಿಮ್ಗೇನು ಹೇಳಿದೆ ಸೋಡಿಯಂ ಪ್ಲಸ್ ಯಾಕೆ 1 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಅದಕ್ಕೋಸ್ಕರ ಏನಿರುತ್ತದು ಪಾಸಿಟಿವ್ ಚಾರ್ಜ್ ಇರಲಿರೋಕ್ಕೆ ಟ್ರೈ ಮಾಡುತ್ತೆ. Na+Cl-. ಓಕೆನಾ. ನೆಕ್ಸ್ಟು Mg2+ ಇದೆ. ಸೊ MgOH ಇರ್ಬೋದು. ಸೊ ಏನಾಗುತ್ತೆ 2 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. 2 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿದರೆ ಸೊ ಏನಾಗುತ್ತೆ ಆಕ್ಟೇಟ್ ಸ್ಟೇಬಲ್ ಕಾನ್ಫಿಗರೇಷನ್ನ ಫಾರ್ಮೇಷನ್ ಮಾಡುತ್ತೆ. ಅದಕ್ಕೋಸ್ಕರ ಏನಿದೆ Mg2+. ನೆಕ್ಸ್ಟ್ Cl-. ಸೊ Cl- ಯಾಕೆ Cl ಹತ್ರ ನಮಗೇನಾಗತ್ತೆ ಅಂದರೆ 1 2 3 4 5 6 7. ಸೊ ಇವಾಗ 1 ಎಲೆಕ್ಟ್ರಾನ್ನ ಏನಾದರೂ ಎಕ್ಸೆಪ್ಟ್ ಮಾಡಿದರೆ ಅದೇನಾಗುತ್ತೆ ಜಾಸ್ತಿ ಸ್ಟೇಬಿಲೈಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ 1 ಎಲೆಕ್ಟ್ರಾನ್ನ ತೊಗೊಂಡು ಮೈನಸ್ ಚಾರ್ಜಲ್ಲಿರೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ Na+Cl-. ಸೊ ಇದೊಂದು ಎಲೆಕ್ಟ್ರಾನ್ಗಳನ್ನು ಏನು ಮಾಡಿ ಆಕ್ಟೇಟ್ ಕಾನ್ಫಿಗರೇಷನ್ ಆಗುತ್ತೆ. ಇದೊಂದು ಲೂಸ್ ಮಾಡಿ ಇದು ಆಕ್ಟೇಟ್ ಕಾನ್ಫಿಗರೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಇವುಗಳೆರಡರ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಸಿಜನ್ ಯೂಶಲಿ -2. ಸೊ ಆಕ್ಸಿಜನ್ ಚಾರ್ಜ್ ಎಷ್ಟಿರುತ್ತೆ -2 ಇರುತ್ತೆ. ಬಟ್ ಅಂಡರ್ ಸರ್ಟೆನ್ ಕಂಡೀಷನ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪರಾಕ್ಸೈಡ್ ಅಂದರೆ ಏನು O2 - ಅಂತ. ಪರಾಕ್ಸೈಡ್ ಅಂದರೆ ಏನು O2 ಅಂತ. ಸೊ ಇವಾಗ H2O2 Na2O2 ಇದ್ದಾಗ ನಮಗೇನಾಗುತ್ತೆ ಅಂದರೆ ಇದ್ರ ಚಾರ್ಜು O2 ಓಕೆನಾ -1 ಇರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಸೂಪರ್ ಆಕ್ಸೈಡ್. ಸೊ ಸೂಪರ್ ಆಕ್ಸೈಡಲ್ಲಿ ನಮಗೇನಾಗುತ್ತೆ ಅಂದರೆ K+O2-. ಸೊ ಏನಾಗುತ್ತೆ O2 -1 ಇರುತ್ತೆ. ನೆಕ್ಸ್ಟ್ RbO2 ನೋಡ್ಬೋದು. ಇಲ್ಲೆಲ್ಲ ಏನಾಗಿರುತ್ತೆ ಅಂದರೆ -12 ನಾವು ನೋಡ್ತಾ ಹೋಗ್ಬೋದು. ಓಕೆನಾ ಸೂಪರ್ ಆಕ್ಸೈಡ್ಸಲ್ಲಿ. ಸೊ ನೆಕ್ಸ್ಟ್ ನಮಗೇನಾಗುತ್ತೆ ಅಂದರೆ ಒಂದು ಆಕ್ಸಿಜನ್ಗೆ ಸೊ ಇಲ್ಲಿ O2 -12. ಓಕೆನಾ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ OF2. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಆಕ್ಸಿಜನ್ಗೆ ನಾವೇನು ಮಾಡಬೇಕಂದ್ರೆ ಇವಾಗ -1 ಇರೋದನ್ನ ನಾವೇನು ಮಾಡಬೇಕು /2 ಮಾಡಬೇಕು. ಸೊ /2 ಮಾಡಿದಾಗ ನಮಗೇನಾಗುತ್ತೆ ಅರ್ಧ ಸಿಗುತ್ತೆ ಒಂದೊಂದು ಆಕ್ಸಿಜನ್ಗೆ ಎಷ್ಟೆಷ್ಟು ಚಾರ್ಜ್ ಇದೆ ಅನ್ನೋದು. ಇವಾಗ ಡೈರೆಕ್ಟಾಗಿ K+-1 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಒಂದೊಂದು ಆಕ್ಸಿಜನ್ಗೆ ನಾವು X ಅಂದಾಗ ಏನಾಗುತ್ತೆ ಒಂದೊಂದು ಆಕ್ಸಿಜನ್ಗೆ ಎಷ್ಟು ಚಾರ್ಜ್ ಇದೆ ಅಂತ. ಸೊ ಅದು ಏನಾಗುತ್ತೆ ಅಂದರೆ ಅರ್ಧ ಮಾಡಬೇಕು. ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಅರ್ಧ ಆಗುತ್ತೆ. ಸೊ ಮೈನಸ್ ಚಾರ್ಜ್ ಒಂದೊಂದು ಆಕ್ಸಿಜನ್ಗೂ ಸಿಗುತ್ತೆ ಅನ್ನೋದು ಮೀನಿಂಗ್. ಅದಕ್ಕೋಸ್ಕರ ಏನು ಮಾಡಿದೆ -12 ಅಂತ ಬರ್ದಿದ್ದೀನಿ. ಓಕೆನಾ. ನೆಕ್ಸ್ಟ್ OF2 ಇದೆ. ಸೊ ಇವಾಗ 3 ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ಗಿಂತ ಫ್ಲೋರಿನ್ 3 ಎಲೆಕ್ಟ್ರೋನೆಗೆಟಿವ್. ಅದಕ್ಕೋಸ್ಕರ ಏನಾಗುತ್ತೆ -1 ಇದಕ್ಕೆ ಸಿಗುತ್ತೆ 2 ಎಟಮ್ ಇರೋದ್ರಿಂದ +2 ಆಗಿ ಇದಕ್ಕೆ +2 ಆಗುತ್ತೆ, ಇದಕ್ಕೆ -2 ಆಗುತ್ತೆ. ನೆಕ್ಸ್ಟ್ O2F2 ಇದೆ. ಇವಾಗ ಏನಾಗುತ್ತೆ 2 ಈಕ್ವಲ್ ಇದೆ. ಸೊ ಏನಾಗುತ್ತೆ ಅಂದರೆ ಆಕ್ಸಿಜನ್ಗೆ +2 ನಾವು ನೋಡೋದಾದರೆ +1 -1. ಸೊ 2 ಇರೋದ್ರಿಂದ ಏನಾಗುತ್ತೆ ಟೋಟಲ್ ಚಾರ್ಜ್ ನೋಡಿದ್ರೆ +2 -2 ಆಗುತ್ತೆ. ಸೊ +1 ಇದಕ್ಕೆ ಸಿಕ್ಕಿದೆ -1 ಇದಕ್ಕೆ ಸಿಕ್ಕಿದೆ +1 ಇದಕ್ಕೆ ಸಿಕ್ಕಿದೆ. 3 ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಸರ್ಟೆನ್ ಕಂಡೀಷನಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ನಂಬರನ್ನು ನಾವು ಚೇಂಜ್ ಆಗೋದನ್ನ ನೋಡ್ಬೋದು. ಓಕೆನಾ. ಇವಾಗ ನೆಕ್ಸ್ಟ್ ಇರೋದು ಇಲ್ಲಿ. ಸೊ ಇವಾಗ ಏನಾಗುತ್ತೆ ಅಂದರೆ ಹೈಡ್ರೋಜನ್. ಸೊ ಇಲ್ಲಿ ನೋಡ್ಬೋದು ನಾವು +1 ಆಕ್ಸಿಡೇಷನ್ ಸ್ಟೇಟ್ನ ನಾವು ನೋಡ್ಬೋದು. ಸೊ ಹೈಡ್ರೋಜನ್ ನಾರ್ಮಲಿ ಏನಿತ್ತು +1 ಆಕ್ಸಿಡೇಷನ್ ಸ್ಟೇಟಲ್ಲಿ ಇತ್ತು. ಇವಾಗ ಏನಾಗಿದೆ ಅಂದರೆ ಈ NaH ಮೆಟಲ್ ಆಟಮ್ ಜೊತೆ ಕನೆಕ್ಟ್ ಆದಾಗ ನಮಗೇನಾಗುತ್ತೆ ಹೈಡ್ರೋಜನ್ಗೂ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಏನು ಮಾಡುತ್ತೆ Na 1 ಎಲೆಕ್ಟ್ರಾನ್ ಲೂಸ್ ಮಾಡಿಬಿಟ್ರೆ ಅದು ಸ್ಟೇಬಿಲೈಸ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡುತ್ತೆ Na+ ಆಗುತ್ತೆ. ಸೊ ಹೈಡ್ರೋಜನ್ದು 1s ಇರುತ್ತೆ, 1 ಎಲೆಕ್ಟ್ರಾನ್ ಇರುತ್ತೆ. 2 ಎಲೆಕ್ಟ್ರಾನಾಗ ಏನು ಮಾಡಿದಾಗ ಏನಾಗುತ್ತೆ 1s ಏನಾಗುತ್ತೆ ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡ್ತು ಅಂದ್ಕೊಳ್ಳೆ H- ಆಗುತ್ತೆ. ಸೊ 1 ಎಲೆಕ್ಟ್ರಾನ್ ಗೇನ್ ಮಾಡ್ತು 1s1 ಇತ್ತು, ಏನಾಗಿದೆ 1s2 ಆಗಿದೆ. ಓಕೆನಾ. ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡಿದೆ. ಇವಾಗ S ಶೆಲ್ಲು ಏನಾಗಿದೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ ಏನು ಮಾಡುತ್ತೆ ಒಂದೊಂದು ಎಲೆಕ್ಟ್ರಾನ್ನ ಗೇನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇವಾಗ ಅದರ ಆಕ್ಸಿಡೇಷನ್ ನಂಬರ್ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ
ಸೊ ನಾರ್ಮಲ್ ಏನಿರುತ್ತೆ ಫ್ಲೋರಿನ್ -1. ಅದರ್ ಹ್ಯಾಲೋಜನ್ಸ್, ಸೊ ವಿತ್ ರೆಸ್ಪೆಕ್ಟ್ ಟು ಏನಂದರೆ ಇವಾಗ ಆಕ್ಸೈಡ್ ಜೊತೆ, ಓಕೆನಾ. ಸೊ ಆಕ್ಸೈಡ್ ಜೊತೆ ನೀವು ನೋಡಿದ್ರಿ ಫ್ಲೋರಿನ್ ಏನಾಯಿತು -1 ಇರುತ್ತೆ, ಆಕ್ಸಿಜನ್ ಏನಿರುತ್ತೆ -1 ಇದ್ದರೆ +1 ಇರುತ್ತೆ. ಅದೇ ರೀತಿ ನಾವು ಅದರ್ ಹ್ಯಾಲೋಜನ್ ಎಲಿಮೆಂಟ್ಸ್ ಯಾವ ರೀತಿ ಅಂತ ನೋಡೋದಾದರೆ Cl Br I ಇವೇನು ಮಾಡ್ತಾವೆ ಅಂದರೆ ಇವ್ರದ್ದು +1 ಇರುತ್ತೆ, ಆಕ್ಸಿಜನ್ ಏನಿರುತ್ತೆ ಮೈನಸ್ ಇರುತ್ತೆ. ಇವಾಗ ಆಕ್ಸಿಜನ್ ಜೊತೆ ಇದೇನಾದ್ರು ಒಂದು ಬಾಂಡಿಂದ ಕನೆಕ್ಟ್ ಆಗಿದ್ರೆ ಇದೇನಾಗುತ್ತೆ +1 ಆಗುತ್ತೆ. ನೆಕ್ಸ್ಟು ಇದ್ರ ಚಾರ್ಜ್ ಏನಿರುತ್ತೆ -1 ಇರುತ್ತೆ. ನೆಕ್ಸ್ಟ್ ಇದ್ರ ಜೊತೆನೂ ಸೇಮ್, ಇದ್ರ ಜೊತೆನೂ ಸೇಮ್. ಅವುಗಳದ್ದು ಏನಿರುತ್ತೆ ಉಳಿದಿರೋ ಮಾತ್ರ 3 +1 ಇರುತ್ತೆ, ಇದು -1 ಇರುತ್ತೆ, ಇದೇನಿರುತ್ತೆ +1 ಇರುತ್ತೆ. ಫ್ಲೋರಿನ್ ಏನಾಗುತ್ತೆ -1 ಆಗುತ್ತೆ. ಸೊ ಇದು ಒಂದು ಎಕ್ಸೆಪ್ಷನ್ ಕೇಸು, ಓಕೆನಾ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸಮ್ ರೂಲ್. ಸೊ ಇಲ್ಲೇನಾಗುತ್ತೆ ಅಂದರೆ ಇವಾಗ ಪಾಲಿಯಾಟಾಮಿಕ್ ಅಯಾನ್ ಇದ್ದಾಗ ಅದರ ಚಾರ್ಜ್ ಮೇಲ್ಗಡೆ ಏನು ಚಾರ್ಜ್ ಇರುತ್ತೋ ಅದೇನು ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ. ಸೊ ಅದೇ -2 ಚಾರ್ಜ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇವಾಗ ನಾವು ಒಂದು ಬೇಸ್ಡ್ ಆನ್ ಗ್ರೂಪ್ ನಂಬರ್ ನೋಡ್ತಾ ಹೋದರೆ Na+1 ಎಲೆಕ್ಟ್ರಾನ್ ಲೂಸ್ ಮಾಡಿದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ Mg2+, ಯಾಕೆ 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಏನಾಗುತ್ತೆ ಆಕ್ಟೇಟ್ ಕಾನ್ಫಿಗರೇಷನ್ ನೋಡ್ಬೋದು. ಸೊ ಅಲ್ಯೂಮಿನಿಯಂ ಏನು ಮಾಡುತ್ತೆ ಅಂದರೆ 3 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಬೇಕು. ಸೊ ಇವಾಗ ಬೇರಿಯಂ ಇದ್ದರೆ ಬೇರಿಯಂ ಕೆಳಗಡೆ ಏನಿರುತ್ತೆ ಅಲ್ಯೂಮಿನಿಯಂ ಇರುತ್ತೆ, 1s2 2s2 2p1. ಸೊ ಇವಾಗ 3 ಎಲೆಕ್ಟ್ರಾನ್ ನಾನು ಡೊನೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಾಂದರೆ 3s2 3p1 ಅಲ್ಯೂಮಿನಿಯಮ್ಗೆ 3 ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಒಂದು ಸ್ಟೇಬಲೈಸ್ ಕಾನ್ಫಿಗರೇಷನ್ ಸಿಗುತ್ತೆ. ಅದಕ್ಕೋಸ್ಕರ ಏನಿರುತ್ತೆ +3 ಆಕ್ಸಿಡೇಷನ್ ಸ್ಟೇಟ್. ಕಾರ್ಬನಿಗೆ ಬಂದಾಗ ಏನಾಗುತ್ತೆ 1 ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, 4 ಎಲೆಕ್ಟ್ರಾನ್ ಲೂಸ್ ಮಾಡುತ್ತೆ. P4O5 ಬಂದಾಗ ಏನಾಗುತ್ತೆ ಒಂದು ನೆಕ್ಸ್ಟ್ ಐಟಮು, ಸೊ ಆಕ್ಸಿಜನ್ ಕೆಳಗಡೆ ಇರುತ್ತೆ 5 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ನೆಕ್ಸ್ಟ್ ಸಲ್ಫರ್ 6 ಎಲೆಕ್ಟ್ರಾನ್ಗಳನ್ನು ಶೋ ಮಾಡುತ್ತೆ. ನೆಕ್ಸ್ಟು ಕ್ಲೋರಿನ್ +7 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಸೊ ಏನು ಮಾಡುತ್ತೆ ಇಷ್ಟು ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡೋ ಕೆಪಾಸಿಟಿ ಇದೆ, ಇಷ್ಟು ಹೈಯೆಸ್ಟ್ ಆಕ್ಸಿಡೇಷನ್ ನಂಬರನ್ನು ನಾವು ನೋಡ್ತಾ ಹೋಗ್ಬೋದು ಅನ್ನೋದು ಮೀನಿಂಗ್. ಸೊ ಇವಾಗ ನೆಕ್ಸ್ಟ್ ನಾವು D&A ಬ್ಲಾಕ್ ಎಲಿಮೆಂಟ್ಸ್ ಸೆಕೆಂಡ್ ಇಯರ್ ಬಂದಾಗ ನೋಡ್ತೀರಾ. ಸೊ ಮೆಟಲ್ ಐಟಮ್ಗಳು ಯಾವ ರೀತಿಯ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತಾ ಹೋಗ್ತವೆ ಅಂತ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ಸ್ಟಾಕ್ ನೊಟೇಷನ್. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಆಕ್ಸಿಡೇಷನ್ ನಂಬರ್ನ ನಾವು ಡಿಫ್ರೆಂಟ್ ರೋಮನ್ ನಂಬರಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಇವಾಗ ವಾರಿಕ್ ಕ್ಲೋರೈಡ್ ಅಂತಿದೆ, ಸೊ ಇವ್ರದ್ದು ಆಕ್ಸಿಡೇಷನ್ ಸ್ಟೇಟ್ನ ಎಷ್ಟಿದೆ ಅನ್ನೋದು ನಾವೇನು ಮಾಡ್ತೀವಿ ರೋಮನ್ ನಂಬರಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಇವಾಗ ಎಷ್ಟು ಸ್ಟೈನಸ್ ಕ್ಲೋರೈಡ್ ಇದೆ, SnCl2 ಇದೆ. ಸೊ ಇವಾಗ ಏನಾಗಿದೆ ಅಂದರೆ SnCl2 Cl- ಅಲ್ಲ -1 ಅಂದರೆ ಏನಂತೆ +2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ +2 ಆಕ್ಸಿಡೇಷನ್ ಸ್ಟೇಟ್ನ ನಾವು ನೋಡ್ಬೋದು, ಓಕೆನಾ. ಸೊ ಈ ಆಕ್ಸಿಡೇಷನ್ ಸ್ಟೇಟ್ನ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಹೊರಗಡೆ ರಾಯನ್ನು ಆಮೇಲೆ ಬರಿತೀವಿ, ಓಕೆನಾ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಸಿಡೇಷನ್ ಅಂದರೆ ಇವಾಗ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗುತ್ತೆ. ರಿಡಕ್ಷನ್ ಅಂದರೆ ಏನಾಗುತ್ತೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗುತ್ತೆ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂದರೆ ಏನಾಗುತ್ತೆ ಆಕ್ಸಿಡೇಷನ್ ಆಗುತ್ತೆ. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂದರೆ ಏನಾಗುತ್ತೆ ನಮಗೆ ರಿಡಕ್ಷನ್ ಆಗುತ್ತೆ. ಸೊ ಇದನ್ನ ಮತ್ತೊಂದು ಆ್ಯಡ್ ಮಾಡ್ಕೊಡ್ರಿ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್, ಓಕೆನಾ. ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ನಿಮ್ಗೆ ಗೊತ್ತು ಗೆಟ್ಸ್ ರಿಡ್ಯೂಸಿಂಗ್ ಏಜೆಂಟ್ ಅಂದರೆ ನಮ್ಗೆ ಏನಾಗುತ್ತೆ ಗೆಟ್ಸ್ ಆಕ್ಸಿಡೈಸ್. ನೆಕ್ಸ್ಟ್ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ನಥಿಂಗ್ ಬಟ್ ರೆಡಾಕ್ಸ್ ರಿಯಾಕ್ಷನ್ ಅಂತ. ಸೊ ಇದು ಸಿಂಪಲ್ ಆಗಿ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್. ಸೊ ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿರೋದು ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ಇವಾಗ 4 ಟೈಪ್ ರೆಡಾಕ್ಸ್ ರಿಯಾಕ್ಷನ್ ನಾವು ನೋಡ್ಬೋದು. ಇವಾಗ ಕಾಂಬಿನೇಷನ್ ರಿಯಾಕ್ಷನ್, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್, ಮೆಟಲ್ ಎಕ್ಸ್ಚೇಂಜ್ ಅವೆಲ್ಲ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಇರೋದು ಕಾಂಬಿನೇಷನ್ ರಿಯಾಕ್ಷನ್. ಸೊ ಇವಾಗ ಕಾಂಬಿನೇಷನ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ ಒಂದು 2 ಡಿಫ್ರೆಂಟ್ ಸಬ್ಸ್ಟೆನ್ಸ್ಗಳು ಸೇರಿ ಒಂದು ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ 2 ಡಿಫ್ರೆಂಟ್ ಸಬ್ಸ್ಟೆನ್ಸ್ಗಳು ನೀವು ನೋಡೋದಾದರೆ A+B ಇದೆ, C ಇದೆ. ಸೊ ಇದೇನಾಗಿದೆ ಅಂದರೆ ಎಲಿಮೆಂಟಲ್ ಫಾರ್ಮಲ್ಲಿ ಇರಬೇಕು, ಕಂಬೈನ್ ಆಗುವಂಥದ್ದು. ಸೊ ಇದರ್ A ಆರ್ B ಏನಾಗಿರ್ಬೇಕಂದ್ರೆ 0 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರಬೇಕು. ಇಲ್ಲ ಅಂದರೆ ಎರಡೂ 0 ಆಕ್ಸಿಡೇಷನ್ ಸ್ಟೇಟಲ್ಲಿ ಇದ್ರೂ ನೋ ಪ್ರಾಬ್ಲಮ್. ಸೊ ಅಂಥವುಗಳನ್ನ ಏನಂತ ಕರಿತೀವಿ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ ಡೆಫಿನೇಷನ್ ನೋಡೋದಾದರೆ 2 or more substances combine to form one product. 2 or more substances combine to form one product. For a combination reaction to be redox, at least one reactant must be in elemental form. One reaction must be in elemental form. One reaction must be in elemental form. ಓಕೆನಾ. 2 ಇದ್ದಾವೆ, 2 ಇದ್ದಾವೆ, 1 ಇದೆ. ನೆಕ್ಸ್ಟ್ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಮಸ್ಟ್ ಆಕರ್. ಸೊ ಇವುಗಳಿಗೆ ಏನಾಗತ್ತೆ ಅಂದರೆ ಇವಾಗ ಇಲ್ಲಿ 0 ಇದೆ, ಬಟ್ ಈ B ಇಲ್ಲಿ ಹೋದಾಗ ನಮಗೇನಾಗುತ್ತೆ ಅದರ ಆಕ್ಸಿಡೇಷನ್ ಸ್ಟೇಟು ಚೇಂಜ್ ಆಗಬೇಕು. ಅದಕ್ಕೇನಂತ ಕರಿತೀವಿ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಬನ್ ಇದೆ, ಆಕ್ಸೈಡ್ ಇದೆ, ಸೊ ಆಕ್ಸಿಜನ್ ಇದೆ. ಸೊ ಏನಾಗುತ್ತೆ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಸೊ ಇಲ್ಲಿ ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರ್ 0 ಇತ್ತು, ಬಟ್ ಯಾವಾಗ ಅದು ಈ ಕಡೆ ಹೋಗಿದೆ ಇದರ ಆಕ್ಸಿಜನ್ದು ನಾವು ಇದು ಆಕ್ಸಿಡೇಷನ್ ನಂಬರ್ನ ನೋಡೋದಾದರೆ ಎಷ್ಟಾಗಿದೆ -2 ಇದೆ. ಸೊ ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಅಂದರೆ ಸ್ಟಾರ್ಟಿಂಗ್ ಎಲಿಮೆಂಟಲ್ ಫಾರ್ಮಲ್ಲಿ 0 ಇರಬೇಕು, ಆಮೇಲೆ ಏನಾಗಬೇಕಾದ್ರೂ ಆಕ್ಸಿಡೇಷನ್ ಸ್ಟೇಟು ಚೇಂಜ್ ಆಗಬೇಕು ಅಂತ ನಾವು ಹೇಳ್ತೀವಿ, ಓಕೆನಾ. +4 ಇದೆ, ನೆಕ್ಸ್ಟ್ ಏನಿದೆ 0 ಇರೋದು -2 ಆಗಿ ಕನ್ವರ್ಟ್ ಆಗಿದೆ. 0 ಇರೋದು ಏನಾಗಿದೆ -2 ಆಗಿ ಕನ್ವರ್ಟ್ ಆಗಿದೆ. ಕಾರ್ಬನ್ ಏನಾಗುತ್ತೆ +4 ಆಕ್ಸಿಜನ್
ಆಕ್ಸಿಡೇಷನ್ ಸ್ಟೇಟ್ನ ನಾವು ನೋಡ್ಬೋದು. ಇವಾಗ ಒಂದು ಆಕ್ಸಿಜನ್ ಇದೆ ಅಂದರೆ ಯಾವಾಗಲೂ ನೆನ್ಪಿಟ್ಕೊಳ್ರಿ ಅದೇನಾಗುತ್ತೆ ಅಂದರೆ -2 ಚಾರ್ಜ್ ಇರುತ್ತೆ. ಇವಾಗ 2 ಆಕ್ಸಿಜನ್ ಅಂದರೆ ಏನಾಗುತ್ತೆ ಅಂದರೆ ಟೋಟಲ್ ನಮಗೇನಾಯಿತು -4 ಚಾರ್ಜ್ ಆಯಿತು. ಆಕ್ಸಿಜನ್ ಮೇಲೆ ಏನಿದೆ ಟೋಟಲ್ -4, ಅದಕ್ಕೋಸ್ಕರ ನಮ್ಮ ಕಾರ್ಬನ್ ಮೇಲೆ ಏನಿದೆ +4 ಆಕ್ಸಿಡೇಷನ್ ಸ್ಟೇಟ್ ಇದೆ. ಓಕೆನಾ, ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ Mg ಇದೆ, N2 ಇದೆ. ಸೊ ನೀವು ನೋಡ್ಬೋದು 2 ಎಲಿಮೆಂಟಲ್ ಫಾರ್ಮಲ್ಲಿ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಆಕ್ಸಿಡೇಷನ್ ಸ್ಟೇಟು ಚೇಂಜ್ ಆಗಿದೆ. ಸೊ 2 ಎಲಿಮೆಂಟಲ್ ಫಾರ್ಮಲ್ಲಿ ಇರೋದು ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗಿದೆ. ಇದೇನಂತ ಕರಿತೀವಿ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ. ಲಾಸ್ಟ್ ಒನ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಆಕ್ಸಿಜನ್ 0 ಇದೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕಂಬಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ +4 ಇದೆ, -2 ಇದೆ. ನೆಕ್ಸ್ಟ್ ನೋಡ್ಬೋದು +4 ಇದೆ, -2 ಇದೆ. ಓಕೆನಾ, ಸೊ ಈ ರೀತಿ ನಮ್ಗೆ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗುತ್ತೆ. ಎಲಿಮೆಂಟಲ್ ಫಾರ್ಮಲ್ಲಿ ಇರೋದು 0 ಇರೋದು, ಆಮೇಲೆ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗುತ್ತೆ. ಸೊ ಅಂಥವುಗಳನ್ನು ಏನಂತ ಕರಿತೀವಿ ಅಂದರೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಇಷ್ಟು. ನೆಕ್ಸ್ಟ್ ನಾವು ನೋಡೋದಾದರೆ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಇವಾಗ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು? ರಿಯಾಕ್ಟೆಂಟ್ ಇರೋದು ಬ್ರೇಕ್ ಆಗಿ ನಮಗೇನಾಗುತ್ತೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಫಾರ್ಮ್ ಮಾಡುತ್ತೆ ಅಷ್ಟೇ. ಇವಾಗ ಈ ಪ್ರಾಡಕ್ಟ್ ಏನಾಗಿದೆ ಬ್ರೇಕ್ ಆಗಿ ನಮಗೆ ಡಿಫ್ರೆಂಟ್ ರಿಯಾಕ್ಟೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಿದೆ. ಹೆಂಗಳಿದ್ರೂ ಸೇಮ್ನೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು ರಿಯಾಕ್ಟೆಂಟ್ ಇರೋದು ಇಲ್ಲಾಂದರೆ ಪ್ರಾಡಕ್ಟ್ ಇರೋದು ಬ್ರೇಕ್ ಆಗಿ ನಮಗೇನಾಗಿದೆ ಪ್ರಾಡಕ್ಟ್ಸ್ಗಳನ್ನು ಕೊಟ್ಟಿದೆ. ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಇದೇನು ಪ್ರೊಡ್ಯೂಸ್ ಮಾಡಿದೆ ಅಲ್ಲ, ಸೊ ಇದರಲ್ಲಿ ನಮಗೇನಾಗುತ್ತಂದರೆ ಒಂದು ಸೇಮ್ ಲೈನ್. ಸೊ ಇಟ್ ಈಸ್ ದ ಅಪೋಸಿಟ್ ಆಫ್ ಎ ಕಾಂಬಿನೇಷನ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್ ಓನ್ಲಿ ಇಫ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್ ಈಸ್ ಇನ್ ಎಲಿಮೆಂಟಲ್ ಫಾರ್ಮ್. ಸೊ ಇಲ್ಲೇನಾಗುತ್ತೆ ಅಂದರೆ ಅಲ್ಲಿ ರಿಯಾಕ್ಟೆಂಟ್ಗಳು ಎಲಿಮೆಂಟಲ್ ಫಾರ್ಮಲ್ಲಿ ಇತ್ತು. ಇವಾಗ ಇಲ್ಲೇನಾಗುತ್ತೆ ಅಂದರೆ ಪ್ರಾಡಕ್ಟು ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ಇರಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಲಿಮೆಂಟಲ್ ಫಾರ್ಮಲ್ಲಿ ಅಂದರೆ 0 ಆಕ್ಸಿಡೇಷನ್ ನಂಬರನ್ನು ನಾವು ನೋಡಬೇಕು. ಅಂಥದ್ದು ಇದ್ದರೆ ನಾವೇನಂತ ಕರಿತೀವಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ನಮಗೇನಾಗುತ್ತೆ ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ನಮಗೇನಿದೆ -2 ಚಾರ್ಜ್ ಇದೆ. ಬ್ರೇಕ್ ಆದಮೇಲೆ ನಮಗೇನಿದೆ 0 ಚಾರ್ಜ್ ಇದೆ. ಸೊ ಎಲಿಮೆಂಟಲ್ ಫಾರ್ಮಲ್ಲಿ ನಮಗೆ ನಾವು ವಾಪಸ್ ನೋಡಿದಾಗ ನಮಗೇನಿರಬೇಕು 0 ಆಕ್ಸಿಡೇಷನ್ ಸ್ಟೇಟ್ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ನೋಡೋದಾದರೆ Na+1 ಇತ್ತು, ನೆಕ್ಸ್ಟ್ ಏನಾಗಿದೆ 0 ಆಗಿದೆ. ಸೊ ಹೈಡ್ರೋಜನ್ -1 ಇದ್ದು ಮತ್ತೇನಾಗಿದೆ 0 ಆಗಿದೆ. ನೆಕ್ಸ್ಟ್ ನಾವು ನೋಡಿದ್ರೆ ಇಲ್ಲಿ Cl +5 ಇತ್ತು, ನೆಕ್ಸ್ಟ್ ಇದು -2 ಇತ್ತು, +1 ಇತ್ತು. ನೆಕ್ಸ್ಟ್ ಏನಾಗಿದೆ ಅಂದರೆ ಆಕ್ಸಿಜನ್ ನಾವು ಕಂಪೇರ್ ಮಾಡ್ತಿದ್ದೀವಿ. ಸೊ ಆಕ್ಸಿಜನ್ ಏನಾಗಿದೆ O2. ಸೊ ಇಲ್ಲಿ -2 ಇತ್ತು, ಇಲ್ಲೇನಾಗಿದೆ 0 ಆಗಿ ಕನ್ವರ್ಟ್ ಆಗಿದೆ. ಓಕೆನಾ, ಸೊ ಇಷ್ಟು. ಸೊ ಇದೇನಂತ ಕರಿತೀವಿ ಅಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇವಾಗ ಅದೇ ರೀತಿ ಇವಾಗ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲದೆ ಇರೋದು. ಸೊ ಇಲ್ಲೂ ಕೂಡ ಏನಾಗುತ್ತೆ ನಾರ್ಮಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಸೊ ಇದೇನಾಗುತ್ತೆ ಬ್ರೇಕ್ ಆಗುತ್ತೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ನೀವು ನೋಡ್ಬೋದು. ಸೊ ಇಲ್ಲಿ +2 +4 -2 ಇತ್ತು. ಇವಾಗ ನೀವೇನಾದ್ರು ನೋಡೋದಾದರೆ ಕ್ಯಾಲ್ಸಿಯಂ +2 ಇರೋದು +2 ಇದೆ. ಇನ್ನೊಂದು ಕಡೆ ಏನಿದೆ +2 ಇರೋದು ಓಕೆ +2 ಇರೋದು +2 ಇದೆ. ಕ್ಯಾಲ್ಸಿಯಂ ಇರೋದು ಕಾರ್ಬನ್ +4 ಇದೆ. ನೆಕ್ಸ್ಟ್ ಏನಿದೆ +4 ಇದೆ. ನೆಕ್ಸ್ಟ್ ಆಕ್ಸಿಜನ್ -1 ಇದೆ. ನೆಕ್ಸ್ಟ್ ಏನಿದೆ -2 ಇದೆ. ಸೊ ಇವಾಗ ಏನಾಗಿದೆ ಅಂದರೆ ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಇಲ್ಲ ಅರ್ಥ ಆಗುತ್ತೆ ನೋಡ್ರಿ. ಇವಾಗ ಕ್ಯಾಲ್ಸಿಯಂ ಸ್ಟಾರ್ಟಿಂಗಲ್ಲಿ +2 ಇತ್ತು, ಆಮೇಲೆ +2 ಇದೆ. ಕಾರ್ಬನ್ +4 ಇತ್ತು ಸ್ಟಾರ್ಟಿಂಗಲ್ಲೂ, ಆಮೇಲೆ +4 ಇದೆ. ಆಕ್ಸಿಜನ್ -2 ಇತ್ತು, ಆಮೇಲೆ ಏನಾಗಿದೆ -2 ಆಗಿದೆ. ಸೊ ಏನು ಇಂಡಿಕೇಟ್ ಮಾಡ್ತಾ ಇದು? ಜಸ್ಟ್ ಇದು ಹೇಳ್ತಾ ಇದೆ ರಿಯಾಕ್ಷನ್ ಏನೋ ಬ್ರೇಕ್ ಆಗ್ತಿದೆ, ಬಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರೋ ಎಲ್ಲವೂ ಏನಾಗಿರಲ್ಲ. ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರೋ ಎಲ್ಲವೂ ಬ್ರೇಕ್ ಆಗಿರೋ ಎಲ್ಲ ರಿಯಾಕ್ಷನ್ಗಳು ಏನಾಗಿರಲ್ಲ ಅಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರಲ್ಲ. ಯಾಕೆ ನೀವು ನೋಡ್ಬೋದು ಆಕ್ಸಿಡೇಷನ್ ಸ್ಟೇಟ್ ನಮಗೆ ಚೇಂಜ್ ಆಗಬೇಕು. ಎಲಿಮೆಂಟಲ್ ಫಾರ್ಮಲ್ಲಿ ನಮಗೆ ಸಿಕ್ಕಿದಾಗ ನಮಗೇನಾಗಿರ್ಬೇಕಂದ್ರೆ ನ್ಯೂಟ್ರಲ್ ಆಕ್ಸಿಡೇಷನ್ ಸ್ಟೇಟ್ನ ನಾವು ನೋಡಬೇಕು, 0 ಆಕ್ಸಿಡೇಷನ್ ಸ್ಟೇಟ್. ಸೊ ಇವಾಗ ಈ ಐಟಮ್ಗಳು ಎಲ್ಲವೂ ಚೇಂಜ್ ಆಗ್ತಿದ್ದಾವೆ, ಬಟ್ ಯಾವುದ್ರಲ್ಲೂ ನಮಗೇನಾಗಿದೆ ನ್ಯೂಟ್ರಲ್ ಫಾರ್ಮಲ್ಲಿ ನಮಗೆ 0 ಆಕ್ಸಿಡೇಷನ್ ಸ್ಟೇಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲ ಎಲಿಮೆಂಟ್ಗಳು ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಯಾವುದಾದ್ರು ನಮ್ಮ ಪ್ರಾಡಕ್ಟಲ್ಲಿ 0 ಆಕ್ಸಿಡೇಷನ್ ಸ್ಟೇಟ್ ಎಲಿಮೆಂಟಲ್ ಫಾರ್ಮಲ್ಲಿ ನೋಡಿದರೆ ಮಾತ್ರ ಇದಕ್ಕೆ ಏನಂತ ಕರಿತೀವಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ಇದನ್ನು ನೋಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಾವು ನೋಡೋದಾದರೆ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆನಾ, ಸೊ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಸಿಂಪಲ್. ಇವಾಗ ಒಂದು ಮೆಟಲ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಮೆಟಲ್ ಇನ್ನೊಂದು ಮೆಟಲ್ನ ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ. ಇಲ್ಲಾಂದರೆ ಒಂದು ನಾನ್ ಮೆಟಲ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಏನು ಮಾಡುತ್ತೆ ಒಂದು ಎಲಿಮೆಂಟು ಇನ್ನೊಂದು ನಾನ್ ಮೆಟಲ್ನ ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ. ಒಂದು ಎಲಿಮೆಂಟು ಒಂದು ಮೆಟಲ್ನ ರಿಪ್ಲೇಸ್ ಮಾಡುತ್ತೆ, ಅದನ್ನ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇವಾಗ ಒಂದು ಎಲಿಮೆಂಟು ನಾನ್ ಮೆಟಲ್ನ ರಿಪ್ಲೇಸ್ ಮಾಡುತ್ತೆ, ಅದಕ್ಕೇನಂತ ಕರಿತೀವಿ ಅಂದರೆ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಆಲ್ ಟುಗೆದರ್ ಮೆಟಲ್ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿರೋದನ್ನ ಏನಂತ ಕರಿತೀವಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಒಂದೇನು ಮಾಡುತ್ತೆ ಇನ್ನೊಂದನ್ನು ರಿಪ್ಲೇಸ್ ಮಾಡುತ್ತೆ, ಒಂದನ್ನು ಇನ್ನೊಂದು ರಿಪ್ಲೇಸ್ ಮಾಡಿದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ಇವಾಗ ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ಮೆಟಲ್ ಇನ್
ಫ್ರೀ ಸ್ಟೇಟಲ್ಲಿ ಏನಾಗಿರುತ್ತೆ ಅಂದರೆ ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಸೊ ಈಗ ಮೋರ್ ರಿಯಾಕ್ಟಿವ್ ಇದ್ರೆ ಮಾತ್ರ ಏನು ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು ಅನ್ನೋದು ನೀವು ನೆನ್ಪಿಟ್ಕೋಬೇಕು. ಅವಾಗ ಏನಿತ್ತು, ಜಿಂಕು ಇನ್ನೊಂದು ಆಟಮ್ನ ಕಾಪರ್ ಆಟಮ್ನ ರಿಪ್ಲೇಸ್ ಮಾಡಿತ್ತು, ನೋಡಿದ್ರಲ್ಲ. ನೆಕ್ಸ್ಟು ಅದೇ ರೀತಿ ನಮ್ಗೆ ಏನಾಗುತ್ತೆ, ಡಿಸ್ಪ್ಲೇಸ್ ಅನದರ್ ಮೆಟಲ್ ಐಟಮ್ ಫ್ರಮ್ ಇಟ್ಸ್ ಕಾಂಪೌಂಡ್. ಸೊ ಏನು ಮಾಡುತ್ತೆ, ಜಿಂಕ್ ಏನು ಮಾಡುತ್ತೋ ಅವಾಗ ಕಾಪರ್ ಐಟಮ್ ಅದ್ರ ಕಾಂಪೌಂಡ್ಸಿಂದ ಏನು ಮಾಡುತ್ತೋ ಸಬ್ಸ್ಟಿಟ್ಯೂಟ್ ಮಾಡ್ತೋ. ಅದಕ್ಕೆ ಏನಂತ ಕರಿತೀವಿ ನಾವು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಅವಾಗ ಓದಿರೋದು ಒಂದು ಎಕ್ಸಾಂಪಲ್ ನಾವು ಇಲ್ಲಿ ಬರಿಬೋದು. ನೆಕ್ಸ್ಟ್, ಇನ್ಕಮಿಂಗ್ ಮೆಟಲ್ ಶುಡ್ ಬಿ ಮೋರ್ ರಿಯಾಕ್ಟಿವ್. ಸೊ ಜಿಂಕ್ ಮೋರ್ ರಿಯಾಕ್ಟಿವ್ ಇತ್ತು, ಯಾಕೆ ಅವಾಗ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತಿತ್ತು, ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಮುಖಾಂತರ ಹೇಳಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮುಖಾಂತರ. ಓಕೆನಾ. ಸೊ ಇವಾಗ ನೀವು ನೋಡ್ಬೋದು ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಇದೆ. ಸೊ ಜಿಂಕ್ ಏನು ಮಾಡಿದೆ ಅಂದರೆ ಮೋರ್ ರಿಯಾಕ್ಟಿವ್. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಜಿಂಕ್ ಕಾಪರ್ ಸಲ್ಫೇಟಲ್ಲಿರೋ ಕಾಪರ್ನ ರಿಪ್ಲೇಸ್ ಮಾಡಿದೆ. ಸೊ ಇವಾಗ ರಿಪ್ಲೇಸ್ ಆಗಿದೆ ಅಂದರೆ ಅದಕ್ಕೇನಂತ ಕರಿತೀವಿ ನಾವು, ಮೆಟಲ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲೇನಾಗಿದೆ ಅಂದರೆ ಮೆಟಲ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಅದೇ ರೀತಿ ನಾವು ನೋಡಿದ್ರೆ ವೆನಿಡಿಯಂ ಪೆಂಟಾಕ್ಸೈಡ್ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಕ್ಯಾಲ್ಸಿಯಂ ಏನು ಮಾಡಿದೆ ಅಂದರೆ ವೆನಿಡಿಯಮ್ನ ರಿಪ್ಲೇಸ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ವೆನಿಡಿಯಮ್ನ ರಿಪ್ಲೇಸ್ ಮಾಡಿದೆ. ಸೊ ಇದನ್ನಂತ ಕರಿತೀವಿ ಅಂದರೆ ಮೆಟಲ್ ಆಟಮ್ ಡಿಸ್ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಒಂದೆರಡು ಎಕ್ಸಾಂಪಲ್ಗಳು. ಅದೇ ರೀತಿ ನಾವು ನೋಡಿದ್ರೆ ಮ್ಯಾಗ್ನೀಷಿಯಂ ಇದೆ. ಸೊ ಮ್ಯಾಗ್ನೀಷಿಯಂ ಏನು ಮಾಡಿದೆ ಅಂದರೆ ಟೈಟೇನಿಯಮ್ನ ರಿಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಅಲ್ಯೂಮಿನಿಯಂನ ನೋಡೋದಾದರೆ ಕ್ರೋಮಿಯಂನ ಏನು ಮಾಡಿದೆ, ರಿಪ್ಲೇಸ್ ಮಾಡಿದೆ. ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ನ ನಾವು ಫಾರ್ಮೇಷನ್ ಆಗಿರೋದು ನೋಡ್ಬೋದು. ಸೊ ಇದೇನು ಮೆಟಲ್ ಏನು ಮಾಡಿದೆ, ಒಂದು ಎಲಿಮೆಂಟ್ ಏನು ಮಾಡಿದೆ ಅಂದರೆ ಇನ್ನೊಂದು ಎಲಿಮೆಂಟ್ನ ಏನು ಮಾಡಿದೆ, ಡಿಸ್ಪ್ಲೇಸ್ ಮಾಡಿದೆ. ಸೊ ಈಗ ಎಲ್ಲ ಕೇಸಲ್ಲಿ ನಮ್ಗೆ ಏನಿದೆ ಅಂದರೆ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಮೆಟಲ್ ಇನ್ನೊಂದು ಮೆಟಲ್ನ ಏನು ಮಾಡಿದೆ, ಡಿಸ್ಪ್ಲೇಸ್ ಮಾಡಿದೆ. ಸೊ ಮೆಟಲ್ ಏನಾಗಿರಬೇಕು, ಜಾಸ್ತಿ ರಿಯಾಕ್ಟ್ ಆಗಿರಬೇಕು. ಯಾವುದು, ಸೊ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾ ಇರೋದು, ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಮಾಡೋ ಹೋಗ್ತಿರೋ ಮೆಟಲ್ ಏನಿರಬೇಕು, ಜಾಸ್ತಿ ರಿಯಾಕ್ಟಿವ್ ಆಗಿರಬೇಕು. ಆವಾಗಲೇ ಏನು ಮಾಡುತ್ತೆ, ಅದು ಇನ್ನೊಂದು ಮೆಟಲ್ನ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಓಕೆನಾ. ಸೊ ಇದಿಷ್ಟು ಪಾಯಿಂಟ್ಗಳು. ಇವಾಗ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿದೆ. ಸೊ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇವಾಗ ನಾನ್ ಮೆಟಲ್ ಅಂದರೆ ಏನು, ಮೆಟಲ್ ಇಲ್ಲದೆ ಇರೋದೇನು ನಾನ್ ಮೆಟಲ್ ಐಟಮ್ಸ್ಗಳು. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು. ಸೊ ಇವೆಲ್ಲೇನು ನಾನ್ ಮೆಟಲ್ಸ್ಗಳು. ಓಕೆನಾ. ಸೊ ಇವು ಏನು ಮಾಡ್ತಾವೆ ಅಂದರೆ ಅವುಗಳನ್ನು ಬೇರೆ ಯಾರು ರಿಪ್ಲೇಸ್ ಮಾಡಿದರೆ ಅದನ್ನಂತ ಕರಿತೀವಿ ನಾವು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇವಾಗ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಇನ್ಕ್ಲೂಡ್ಸ್ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ and reacting and rarely occurring reaction involving oxygen displacement. ಸೊ ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು. ಓಕೆನಾ. ನಾನ್ ಮೆಟಲ್ಸ್ ಯಾವುದೇ ಆಗಿರ್ಬೋದು, ಅವುಗಳ ಡಿಸ್ಪ್ಲೇಸ್ಮೆಂಟ್ ಆಯಿತು ಅಂದರೆ ಬೇರೆ ಯಾವುದೇ ಒಂದು ಎಲಿಮೆಂಟಿಂದ ಅದನ್ನು ಡಿಸ್ಪ್ಲೇಸ್ಮೆಂಟ್ ಮಾಡುತ್ತು ಅಂದರೆ ಅದಕ್ಕೇನಂತ ಕರಿತೀವಿ ನಾವು, ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಸಿಂಪಲ್. ನೆಕ್ಸ್ಟ್ ಇವಾಗ ನಾವು ನೋಡ್ಬೋದು ಇಲ್ಲಿ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ನ ಸೋಡಿಯಂ ಏನು ಮಾಡಿದೆ, ರಿಪ್ಲೇಸ್ ಮಾಡಿದೆ. ಸೊ ನೀವು ನೋಡ್ಬೋದು H2O ಜೊತೆಗಿತ್ತು, ಆಕ್ಸಿಜನ್ ಜೊತೆಗಿರೋದನ್ನ ಈ ನೈಟ್ರೋಜನ್ ಏನು ಮಾಡಿದೆ, ಸೋಡಿಯಂ ಏನು ಮಾಡಿದೆ, ಸೋಡಿಯಂ ರಿಪ್ಲೇಸ್ ಮಾಡಿದೆ. NaOH ಫಾರ್ಮೇಷನ್ ಆಗಿದೆ, H2 ಗ್ಯಾಸ್ ಫಾರ್ಮೇಷನ್ ಆಗಿದೆ. ಸೊ H2 ಏನು ಮಾಡಿದೆ, ಹೊರಗಡೆ ಹಾಕಿದೆ. ಸೊ ಇವಾಗ ಇಲ್ಲೇ ಎಕ್ಸಾಂಪಲ್ಗಳು ಎಲ್ಲವೂ H2 ಗ್ಯಾಸ್ ಮೇಲೆ ಇರೋದು. ಸೊ ಒಂದು ನೆನಪಿಟ್ಕೋಬೇಡ್ರಿ, ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದ್ಕೊಂಡು ನಮಗೇನಾಗುತ್ತೆ, H2 ನಾನ್ ಮೆಟಲು H2 ಗ್ಯಾಸ್ನ ನಾವು ನೋಡ್ಬೋದು. ಸೊ ಕ್ಯಾಲ್ಸಿಯಂ ಏನು ಮಾಡಿದೆ, ಹೈಡ್ರಾಕ್ಸೈಡ್ನ ಫಾರ್ಮ್ ಮಾಡಿದೆ, H2 ಹೊರಗಡೆ ಹಾಕಿದೆ. ನೆಕ್ಸ್ಟು ಲೆಸ್ ರಿಯಾಕ್ಟಿವ್ ಮೆಟಲ್ ಸಚ್ ಎಸ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಅಯೋನ್ ರಿಯಾಕ್ಟ್ ವಿತ್ ಸ್ಟೀಮ್ ಟು ಪ್ರೊಡ್ಯೂಸ್ ಡೈಹೈಡ್ರೋಜನ್ ಗ್ಯಾಸ್. ಸೊ ಲೆಸ್ ರಿಯಾಕ್ಟಿವ್ ಇರೋ ಎಲಿಮೆಂಟ್ಗಳು ಏನು ಮಾಡ್ತವೆ ಅಂದರೆ ರಿಪ್ಲೇಸ್ ಮಾಡ್ತವೆ. ಸೊ ಇಲ್ಲಿ ನೋಡ್ಬೋದು ಮ್ಯಾಗ್ನೀಷಿಯಮ್ ಇದೇನು ಮಾಡಿದೆ, ಮತ್ತೆ ರಿಪ್ಲೇಸ್ ಮಾಡಿದೆ, H2 ಗ್ಯಾಸ್ನ ಪ್ರೊಡ್ಯೂಸ್ ಮಾಡಿದೆ. ನೆಕ್ಸ್ಟ್ ಅಯನ್ ಇದೆ. ಸೊ ಅಯನ್ ಮತ್ತು ವಾಟರ್ ಜೊತೆಗೆ ಅಯನ್ ಆಕ್ಸೈಡ್ ಫಾರ್ಮೇಷನ್ ಆಗಿದೆ, ಮತ್ತೆ H2 ಗ್ಯಾಸ್ನ ಪ್ರೊಡ್ಯೂಸ್ ಮಾಡಿದೆ. ಓಕೆನಾ. ಸೊ ಇವಾಗ ಇದರಿಂದ H2 ಗ್ಯಾಸಿಂದ ನಾವೇನು ನೆನ್ಪಿಡ್ಕೋಬೋದು, ಓಕೆ ಇಲ್ಲಿ ಒಂದು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಅನ್ನೋದನ್ನ ನೆನ್ಪಿಡ್ಕೋಬೋದು. ಸೊ ಅದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ಗಳು ನಾವಿಲ್ಲಿ ನೋಡೋದಾದರೆ, ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಬಟ್ ಕೆಪಬಲ್ ಆಫ್ ಡಿಸ್ಪ್ಲೇಸಿಂಗ್ ಹೈಡ್ರೋಜನ್ ಫ್ರಮ್ ಆ್ಯಸಿಡ್ಸ್. ಸೊ ಇಲ್ಲೇನಿತ್ತಂದರೆ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದ್ವು, ಬಟ್ ಇಲ್ಲೇನಾಗುತ್ತೆ ಅಂದರೆ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿಲ್ಲ. ಸೊ ಹಾಗಾದರೆ ಯಾವ ಜೊತೆ ರಿಯಾಕ್ಟ್ ಆಗ್ತವೆ, ಫಾರ್ ಎಕ್ಸಾಂಪಲ್ ಆ್ಯಸಿಡ್ಸ್ ಇರ್ಬೋದು. HCl ಗ್ಯಾಸ್ ಇದ್ದಾಗ ಏನಾಗ್ತವೆ ಅನ್ನೋದು ಸೇಮ್, ಮತ್ತು ಎಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಜಿಂಕ್ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ, ZnCl2 ಫಾರ್ಮೇಷನ್ ಆಗುತ್ತೆ, H ಏನಾಗುತ್ತೆ, H2 ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಗ್ನೀಷಿಯಮ್ ಏನಾಗುತ್ತೆ, ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ HCl ಇರೋದೇನು, ಎರಡು H ಜೊತೆಗೆ ಸೇರಿ ಏನಾಗುತ್ತೆ ಅಂದರೆ H2 ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತವೆ. ನೆಕ್ಸ್ಟು Fe ಇದೆ. ಸೊ ಮತ್ತು FeCl2 ಫಾರ್ಮೇಷನ್ ಆಗುತ್ತೆ, ಕ್ಲೋರೈಡ್ ಆಗುತ್ತೆ. HCl ಇರೋದು ಏನಾಗುತ್ತೆ ಅಂದರೆ ಎರಡು Hಗಳು ಸೇರಿ ಏನಾಗುತ್ತೆ ಅಂದರೆ ಒಂದೊಂದು ಬಾಂಡ್ನ ಫಾರ್ಮೇಷನ್ ಮಾಡಿ H2 ಗ್ಯಾಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇವಾಗ ಎರಡು ಎಲೆಕ್ಟ್ರಾನ್ಗಳನ್ನು ಸೇರಿ ಏನು ಮಾಡಿದೆ, H2 ಗ್ಯಾಸ್ ಆಗಿ ಹೊರಗಡೆ ಹೋಗುತ್ತೆ. ಇದಕ್ಕೇನಂತ ಕರಿತೀವಿ ಅಂದರೆ ನಾವು, H2 ಗ್ಯಾಸ್ ಹೊರಗಡೆ ಹೋಗ್ತಿದೆ, ನಾನ್ ಮೆಟಲ್. ಸೊ ಏನಾಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ. ನೆಕ್ಸ್ಟ್ ನಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇನ್ ಹ್ಯಾಲೋಜನ್. ಸೊ ಹ್ಯಾಲೋಜನ್ ಐಟಮ್ ಇದ್ದಾಗ ನಮಗೆ ಯಾವ ರೀತಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಸೊ ಇವಾಗ ಏನಾಗುತ್ತೆ ಅಂದರೆ ನಾರ್ಮಲಿ ನಮಗೆ ವಾಟರ್ ಇದ್ದಾಗ F2 ಇದೆ,
ಸೊ ಇಲ್ಲೇನಾಗುತ್ತೆ ಅಂದರೆ ನಾವು ನೋಡ್ಬೋದು ಫ್ಲೋರೈಡ್ ಈ ಗ್ರೂಪ್ ಏನಿದೆಲ್ಲ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್. ಸೊ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದ್ದಾಗ ನಮಗೇನಾಗುತ್ತೆ ಒಂದು ಆಕ್ಸಿಡೈಸಿಂಗ್ ಏಜೆಂಟು. ಸೊ ಇದನ್ನ ನಾವು ನೋಡಿಟ್ಕೋಬೇಕು ಈ ಆರ್ಡರ್. ಸೊ ಇವಾಗ ಎಫ್ ಏನಾದ್ರು ಪ್ರೆಸೆಂಟ್ ಇದ್ದರೆ ಅದೇನು ಮಾಡುತ್ತೆ ಅಂದರೆ ಬೇರೆಯವರಿಗೆ ರಿಪ್ಲೇಸ್ ಮಾಡುತ್ತೆ. ಆಕ್ಸಿಜನ್ ಆಗಿರ್ಬೋದು, ನೆಕ್ಸ್ಟ್ ಕ್ಲೋರಿನ್ ಆಗಿರ್ಬೋದು, ನೆಕ್ಸ್ಟ್ ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಯಾವುದೇ ಪ್ರೆಸೆಂಟ್ ಇದ್ದರೂ ಫ್ಲೋರಿನ್ ಏನು ಮಾಡುತ್ತೆ ಆ ಐಟಮ್ಗಳನ್ನು ರಿಪ್ಲೇಸ್ ಮಾಡುತ್ತೆ. ನಾನ್ ಎಲಿಮೆಂಟಲ್, ಸೊ ನಾನ್ ಮೆಟಲ್ ಏನಾಗುತ್ತದು ನಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ, ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಫ್ಲೋರಿನ್ದು ಹೈಯೆಸ್ಟ್ ಇದೆ, ಸೊ ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್. ಸೊ ಏನು ಮಾಡುತ್ತೆ ಫ್ಲೋರಿನ್ ಕ್ಲೋರಿನಿಗೆ ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ. ಕ್ಲೋರಿನ್ ಏನು ಮಾಡುತ್ತೆ ಬ್ರೋಮಿನ್ ಮತ್ತು ಅಯೋಡಿನ್ಗೆ ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ. ಓಕೆನಾ. ಸೊ ಫ್ಲೋರಿನ್ ಏನು ಮಾಡುತ್ತೆ ಕ್ಲೋರಿನ್ ಏನು ಮಾಡುತ್ತೆ ಬ್ರೋಮಿನ್ ಏನು ಮಾಡುತ್ತೆ ಅಯೋಡಿನ್ಗೆ. ಫ್ಲೋರಿನ್ ಏನು ಮಾಡುತ್ತೆ ಇವು ಮೂರನ್ನು ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ. ಕ್ಲೋರಿನ್ ಏನು ಮಾಡುತ್ತೆ ಇವೆರಡನ್ನು ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ ಅನ್ನೋದನ್ನ ನೋಡಿಟ್ಕೊಳ್ಳಿ. ಇವಾಗ ವಾಟರ್ ಜೊತೆ ಇದೆ. ಸೊ ವಾಟ್ರಲ್ಲಿ ನಾವು ನೋಡೋದಾದ್ರೂ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾರು ಫ್ಲೋರಿನ್, ಅವಾಗಲೂ ನಾವು ನೋಡಿದ್ವಿ. ಸೊ ಆಕ್ಸಿಜನ್ ಜೊತೆ ಒಂದೇ ಏನು ಮಾಡುತ್ತೆ ಅಂದರೆ ಫ್ಲೋರಿನ್ ಜೊತೆ ಒಂದೇ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ +1 ಆಕ್ಸಿಡೇಷನ್ +2 ಆಕ್ಸಿಡೇಷನ್ ಸ್ಟೇಟ್ನ ನೋಡಿದ್ರಿ. ಬೇರೆ ಯಾವುದೇ ಎಲಿಮೆಂಟ್ಗಳಿದ್ರು ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇದ್ರು ಅದೇನು ಮಾಡುತ್ತೆ ಅಂದರೆ ನೆಗೆಟಿವ್ ಚಾರ್ಜನ್ನೇ ಇಟ್ಕೊಂಡಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ರಿ. ಓಕೆನಾ. ಸೊ ಅದಕ್ಕೋಸ್ಕರ ಇವಾಗ ಏನಾಗಿದೆ F2 ಏನಾಗಿದೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರೋದ್ರಿಂದ ಹೈಡ್ರೋಜನ್ ಏನು ಮಾಡಿದೆ ಅಂದರೆ ರಿಪ್ಲೇಸ್ ಮಾಡಿದೆ. ಸೊ ಇವಾಗ ನಾವು ನೋಡೋದಾದರೆ H2 ಫಾರ್ಮೇಷನ್ ಆಗಿದೆ, ಆಕ್ಸಿಜನ್ ಏನಾಗಿದೆ ಅಂದರೆ ರಿಮೂವ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ ನಾವು ನೋಡೋದಾದರೆ Cl2 ಇದೆ. Cl ಜಾಸ್ತಿ, ಅದಕ್ಕೋಸ್ಕರ ಏನು ಮಾಡಿದೆ Cl Br ರಿಪ್ಲೇಸ್ ಮಾಡಿದೆ. ಸೊ KCl Br2 ನೋಡ್ಬೋದು. ನೆಕ್ಸ್ಟ್ Cl2 Ki ಇದೆ. Cl2 ಮೋರ್ ಎಲೆಕ್ಟ್ರೋನೆಗೆಟಿವ್ ಮೋರ್ ಆಕ್ಸಿಡೈಸಿಂಗ್ ಪವರ್. ಸೊ ಏನು ಮಾಡಿದೆ ಅಂದರೆ Cl ಐನ ರಿಪ್ಲೇಸ್ ಮಾಡಿದೆ. ನೆಕ್ಸ್ಟ್ Cl2 ಇದೆ, ಇದು ಅಯೋನಿಕ್ ಫಾರ್ಮ್. ಇಲ್ಲಿ ನಾವು K+Br- ಅಲ್ಲಿ ಬರ್ದಿದ್ವಲ್ಲ, ಸೊ K+ ಬರ್ದಿಲ್ಲ, Br- ಅಷ್ಟೇ ಬರ್ದಿರೋದು. Cl2 ಏನು ಮಾಡುತ್ತೆ Br ರಿಪ್ಲೇಸ್ ಮಾಡಿದೆ, ಅದಕ್ಕೋಸ್ಕರ Cl- ಆಗಿದೆ, Br2 ಆಗಿದೆ ಅಂತ. ಸೊ ಇದೇ ರಿಯಾಕ್ಷನ್ ಇಲ್ಲಿ ಬರ್ದಿರೋದು, ಅದಕ್ಕೋಸ್ಕರ ಸೇಮ್ ಕಲರ್. Cl2 ಇರೋದು 2i- Cl- ಇದೆ, i2 ಆಗಿ ಕನ್ವರ್ಟ್ ಮಾಡಿದೆ ಅಂತ. ನೆಕ್ಸ್ಟ್ ಲಾಸ್ಟಲ್ಲಿ ಇರೋದು Br2 2i-. ಸೊ ಇವೇನಾಗುತ್ತೆ ಅಂದರೆ ನೀವು ನೋಡಿದ್ರೆ Br ಜಾಸ್ತಿ, ಅದಕ್ಕೋಸ್ಕರ ಏನು ಮಾಡಿದೆ Br i- Ki ಇದ್ದರೆ ಏನಾರು ಇರ್ಬೋದು. ಸೊ ಅದನ್ನ ರಿಪ್ಲೇಸ್ ಮಾಡುತ್ತೆ, Kbr ಆಗುತ್ತೆ. ಇದೇನಾಗುತ್ತೆ ಅಯೋಡಿನ್ ಗ್ಯಾಸ್ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಐಡಿನ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ X- ಇದ್ರೆ ಯಾವುದೇ ಇದ್ರೂ X2 ಆಗುತ್ತೆ ಮತ್ತು 2 ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಎರಡು Br2 ಮತ್ತು i2- ಏನಾದ್ರು ಕಲರ್ ಸೊಲ್ಯೂಷನ್ ಏನಾದರೂ ರಿಯಾಕ್ಷನಲ್ಲೇ ಫಾರ್ಮ್ ಆಯಿತು ಅಂದರೆ ಅವೇನು ಮಾಡ್ತವೆ ಅಂದರೆ ಕಲರ್ಡ್ ಕಾಂಪ್ಲೆಕ್ಸ್ಗಳಾಗಿರೋದ್ರಿಂದ ಅವೇನು ಮಾಡ್ತವೆ ಅಂದರೆ ಕಲರ್ನ ಇಂಡಿಕೇಟ್ ಮಾಡ್ತವೆ. ಓಕೆನಾ. ಸೊ ನೆಕ್ಸ್ಟು ಫ್ಲೋರಿನ್ ಇಸ್ ಮೋರ್ ರಿಯಾಕ್ಟಿವ್, ಅದೇನು ಮಾಡುತ್ತೆ ಎಲ್ಲರನ್ನೂ ಏನು ಮಾಡುತ್ತೆ ರಿಪ್ಲೇಸ್ ಮಾಡುತ್ತೆ. ನೆಕ್ಸ್ಟ್ Br- ಆ್ಯಂಡ್ i- ಅದನ್ನ ಏನು ಹುಡ್ತೀವಲ್ಲ ನಾವು ರಿಯಾಕ್ಷನ್ ಏನು ರಿಯಾಕ್ಟ್ ಆಗುತ್ತಲ್ಲ ಅದನ್ನೇನಂತ ಕರಿತೀವಿ ಅಂದರೆ ಈ ರಿಯಾಕ್ಷನ್ಗಳನ್ನು ಲೇಯರ್ಸ್ ಟೆಸ್ಟ್ ಅಂತ ನಾವು ಕರಿತೀವಿ. ಸೊ ಈ ಲೇಯರ್ಸ್ ಟೆಸ್ಟ್ ಅಂದರೆ ನೀವು ಎಕ್ಸಾಂಪಲ್ಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದ್ರ ಪವರ್ ಜಾಸ್ತಿ ಇರೋದ್ರಿಂದ ಏನು ಮಾಡುತ್ತೆ ರಿಪ್ಲೇಸ್ ಮಾಡ್ತಿದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ನಾನ್ ಮೆಟಲ್ ಇನ್ವಾಲ್ವ್ ಆಗಿದೆ, ಸೊ ಇದರಿಂದ ಏನಾಗುತ್ತೆ ರಿಪ್ಲೇಸ್ ಆಗ್ತಿದೆ ಅನ್ನೋದನ್ನೆಲ್ಲ ಡೀಟೇಲಾಗಿ ಬರೆದು ಸೊ ಅದನ್ನ ಜಸ್ಟ್ ಈ ರಿಯಾಕ್ಷನ್ನ ಬರೆದುಬಿಟ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಇವಾಗ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದರೆ ಏನು? ಸೊ ಇವಾಗ ನಾರ್ಮಲಿ ಒಂದು ರಿಯಾಕ್ಟೆಂಟ್ ಇರುತ್ತೆ, ಸೊ ಅದು ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ ಅಂದರೆ ಇಲ್ಲೊಂದು ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ ಒಂದು ಆಕ್ಸಿಡೈಸ್ ಆಗುತ್ತೆ, ಇನ್ನೊಂದು ರಿಡ್ಯೂಸ್ ಆಗುತ್ತೆ. ಸೊ ಒಂದು ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಆದಮೇಲೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದಮೇಲೆ ಒಂದು ಆ ಪ್ರಾಡಕ್ಟು ಇದೆ, ಒಂದು ರಿಯಾಕ್ಟೆಂಟ್ ಇದೆ, ಇದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿದೆ. ಸೊ ಇವಾಗ ರಿಯಾಕ್ಟೆಂಟಲ್ಲಿ ಒಂದು ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಪ್ರಾಡಕ್ಟಲ್ಲಿ ನಮ್ಗೆ ಏನಾಗುತ್ತೆ ಅದಿರೋದು ಆಕ್ಸಿಡೇಷನ್ ಸ್ಟೇಟ್ ಆ ಎಲಿಮೆಂಟ್ದು ಒಂದು ರಿಡ್ಯೂಸ್ ಆಗುತ್ತೆ, ಇಲ್ಲಾಂದರೆ ಆಕ್ಸಿಡೇಷನ್ ಆಗುತ್ತೆ, ಎರಡು ಆಗಲೇಬೇಕು. ಸೊ ಇಲ್ಲಿ ನೋಡ್ಬೋದು -1 ಇದೆ, -2 ಆಗಿದೆ, ಏನಾಗಿದೆ ರಿಡಕ್ಷನ್ ಆಗಿದೆ. ಸೊ ಇಲ್ಲಿ -1 ಇದೆ, ನೆಕ್ಸ್ಟ್ ಏನಾಗಿದೆ 0 ಆಗಿದೆ, ಇಲ್ಲಿ ಏನಾಗಿದೆ ಆಕ್ಸಿಡೇಷನ್ ಆಗಿದೆ. ರಿಡಕ್ಷನ್ ಆಕ್ಸಿಡೇಷನ್ ಎರಡೂ ಆಗಬೇಕು. ಸೊ ಅಂಥವುಗಳನ್ನು ಏನಂತ ಕರಿತೀವಿ ಅಂದರೆ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. reaction in which an element in one oxidation state is simultaneously oxidized and reduced. ಓಕೆನಾ. ಸೊ ಇವಾಗ ನಾವು ನೋಡ್ಬೋದು ಒಂದು ಫಾಸ್ಫರಸ್ ಎಲಿಮೆಂಟ್ ಇದೆ, ನಾರ್ಮಲ್ ಆಕ್ಸಿಡೇಷನ್ ಸ್ಟೇಟು ಯಾವುದೇ ರೀತಿ ಇಲ್ಲ ಅಂದ್ಕೊಳ್ಳಿ, ಏನಾಗಿರುತ್ತೆ 0 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ನೆಕ್ಸ್ಟ್ OH- ಇದೆ, 3H2O ಲಿಕ್ವಿಡ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು 0 ಆಕ್ಸಿಡೇಷನ್ ಸ್ಟೇಟಲ್ಲಿ ಇತ್ತು. ನೆಕ್ಸ್ಟ್ ಏನಾಗಿದೆ ಫಾಸ್ಫರಸ್ pH ಕನ್ವರ್ಟ್ ಆಗಿದೆ -3. ನೆಕ್ಸ್ಟ್ ನಾವು ನೋಡ್ಬೋದು H2PO2. ಸೊ ಇಲ್ಲೇನಾಗಿದೆ +1 -3 +1 0 ಇರೋದೇನಾಗಿದೆ ಅಂದರೆ -3 ಅಂದರೆ ಏನು ಗೇನ್ ಆಗಿದೆ ಎಲೆಕ್ಟ್ರಾನ್ಗಳದ್ದು, ಇಲ್ಲೇನಾಗಿದೆ ಎಲೆಕ್ಟ್ರಾನ್ಗಳು ಗೇನ್ ಆಗಿದ್ದಾವೆ. ಸೊ +1 ಅಂದರೆ ಏನು ಇದು ಆಕ್ಸಿಡೈಸ್ ಆಗಿದೆ. ಸೊ ಎರಡೂ ರಿಯಾಕ್ಷನ್ಗಳು ಆಗಬೇಕು, ಅಂಥವುಗಳನ್ನು ಏನಂತ ಕರಿತೀವಿ ಅಂದರೆ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ S8 ನೀವು ನೋಡ್ಬೋದು 0 ಇದೆ. ನೆಕ್ಸ್ಟ್ ಏನಾಗಿದೆ ಅಂದರೆ S2- ಆಗಿ ಕನ್ವರ್ಟ್ ಆಗಿದೆ, ಸಲ್ಫೈಡ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ +2 ಆಕ್ಸಿಡೇಷನ್ ಸ್ಟೇಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಂಥವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ನೋಡ್ಬೋದು. ಲಾಸ್ಟ್ ಒಂದು ಎಕ್ಸಾಂಪಲ್ಲು ಆಕ್ಸಿಜನ್ನು +1 ಇದೆ, -1 ಇದೆ.
ಓಕೆನಾ. ಸೊ ಇದು ಎಕ್ಸಾಂಪಲ್ಗಳು. ಸಿಂಪಲ್ಲಾಗಿ ಆಕ್ಸಿಡೇಷನ್ ರಿಡಕ್ಷನ್ ಆಗುತ್ತೆ ಒಂದು ಆಕ್ಸಿಡೇಷನ್ ಸ್ಟೇಟಲ್ಲಿ ಇರೋದು. ಇಲ್ಲಿ 0 ಇದ್ದರೆ ಒಂದು ಗೇನ್ ಒಂದು ರೆಡ್ಯೂಸ್ ಎರಡೂ ಆಗಬೇಕು, ಅಂಥವುಗಳಿದ್ದರೆ ಮಾತ್ರ ಅದನ್ನೆಂತ ಕರಿತೀವಿ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟು ಫ್ಲೋರಿನ್ ಡಸ್ ನಾಟ್ ಶೋ ಎನಿ ಡಿಸ್ಪ್ರಪೋರ್ಷನೇಷನ್ ಟೆಂಡೆನ್ಸಿ. ಸೊ ಏನು ಇಂಡಿಕೇಟ್ ಮಾಡ್ತಿದೆ, ಉಳಿದಿರೋದು ಯಾರು ಕ್ಲೋರಿನ್, ಬ್ರೋಮಿನ್, ಐಯೋಡಿನ್ ಇವೇನು ಮಾಡ್ತಾವೆ ಅಂದರೆ ಈ ರೀತಿಯ ರಿಯಾಕ್ಷನ್ಗಳನ್ನು ತೋರಿಸ್ತವೆ. CL ಆಗಿರ್ಬೋದು, ಇಲ್ಲಿ ನಾನು Br2 ಬರೆದ್ರೂ ಸೇಮ್ ರಿಯಾಕ್ಷನ್ ಆಗುತ್ತೆ, I2 ಬರೆದ್ರೂ ಸೇಮ್ ರಿಯಾಕ್ಷನ್ ಆಗುತ್ತೆ. ಬಟ್ F ಬರೆದ್ರೆ ಏನಾಗುತ್ತೆ, ಈ ರಿಯಾಕ್ಷನ್ ಆಗಲ್ಲ. F2 ರಿಯಾಕ್ಷನ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ 2F ಮೈನಸ್ OF2 H2 ಆಗಿ ಕನ್ವರ್ಟ್ ಆಗಿದೆ. ಸೊ F ಮೈನಸ್ ಅಂದಾಗ ನಮಗೇನಿರುತ್ತೆ -1 ಆಕ್ಸಿಡೇಷನ್ ಸ್ಟೇಟು. ನೆಕ್ಸ್ಟ್ OF2 ಅಂದಾಗ ಏನಿರುತ್ತೆ -2 ಆಕ್ಸಿಡೇಷನ್ ಸ್ಟೇಟ್. ಎರಡಲ್ಲೂ ಏನಾಗಿದೆ ಅಂದರೆ ಗೇನ್ ಆಗಿದೆ. 0 ಇರೋದು -1 -2 ಆಗಿದೆ. ಒಂದು ಕಮ್ಮಿ ಆಗಿದ್ದರೆ +1 ಆಗಿದ್ದರೆ ನಮಗೇನಾಗುತ್ತೆ, ಇದು ರಿಯಾಕ್ಷನ್ ಇದೇ ಫಾಲೋ ಮಾಡೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ಫ್ಲೋರಿನ್ನು ಈ ರಿಯಾಕ್ಷನ್ನ ಫಾಲೋ ಮಾಡಲ್ಲ. ಓಕೆನಾ. ಸೊ ಇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಇರೋದು ಇವಾಗ. ಸೊ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ಆಕ್ಸಿಡೇಷನ್ ನಂಬರ್ ಮೆಥಡ್ ಮತ್ತು ರಿಡಕ್ಷನ್ ನಮಗೆ ಹಾಫ್ ರಿಯಾಕ್ಷನ್ ಮೆಥಡ್ ಇದೆ. ಸೊ ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಬೇಸಿಕಲಿ ನಾವು ಒಂದು 5 ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಸಿಂಪಲ್ಲಾಗಿರೋ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ ಏನು ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಬೈ ಸ್ಟೆಪ್ ರೆಡಾಕ್ಸ್ ರಿಯಾಕ್ಷನಲ್ಲಿ. ಸೊ ಆಕ್ಸಿಡೇಷನ್ ಸ್ಟೇಟ್ನ ನಂಬರ್ನ ತೋರಿಸ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಾನ್ಗಳು ಎಷ್ಟು ಗೇನ್ ಆಗಿದ್ದಾವೆ, ಎಷ್ಟು ಲೂಸ್ ಆಗಿದ್ದಾವೆ ಅನ್ನೋದ್ರ ಮೇಲೆ ಏನು ಮಾಡ್ತೀವಿ ಅಂದರೆ ನಾರ್ಮಲಾಗಿ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್ ಇರೋದು ಏನಂದ್ರೆ ಇವಾಗ ಫಾರ್ಮೇಷನ್ ಫಾರ್ ಈಚ್ ರಿಯಾಕ್ಟೆಂಟ್ ಪ್ರಾಡಕ್ಟ್. ಸೊ ಫಾರ್ಮುಲಾ ಏನು ಬರ್ತೀವಿ ಅಂದರೆ, ಸೊ ಇದು ನಾರ್ಮಲಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಬರಿತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ನಾವು SO3 2-. ಸೊ SO4 2- ಇವುಗಳದ್ದೆಲ್ಲದರದ್ದು ಯಾರ್ಯಾರು ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತಾರೋ ಸೊ ಅವುಗಳದ್ದೆಲ್ಲದರದ್ದು ಆಕ್ಸಿಡೇಷನ್ ಸ್ಟೇಟ್ನ ಏನು ಮಾಡ್ತೀವಿ ಅಂದರೆ ಬರಿತಾ ಹೋಗ್ತೀವಿ. ಓಕೆನಾ. ಸೊ ಇವಾಗ +6 ಇದೆ, +4 +3 +6 ಎಲ್ಲದರದ್ದು ಏನು ಮಾಡ್ತೀವಿ ಆಕ್ಸಿಡೇಷನ್ ಸ್ಟೇಟ್ನ ಬರ್ತೀವಿ. ಸೊ ಇವಾಗ ನೆಕ್ಸ್ಟ್ ಇರೋದೇನೆಂದರೆ ಕ್ಯಾಲ್ಕುಲೇಟ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದರ್ ಆಕ್ಸಿಡೇಷನ್ ನಂಬರ್ ಸ್ಟೇಟ್. ಸೊ ಇವಾಗ ನಾವು ನೋಡೋದಾದರೆ ಈ ಕಡೆಯಿಂದ ನಾವು ಈ ಕಡೆಗೆ ಹೋದರೆ ನಮಗೇನಿದೆ 3 ಎಲೆಕ್ಟ್ರಾನ್ಗಳೇನಿದ್ದಾವೆ ಗೇನ್ ಆಗಿದೆ. ಸೊ ಈ ಕಡೆಯಿಂದ ನಾವು ಈ ಕಡೆ ಹೋದರೆ ನಮಗೇನಿದೆ 2 ಎಲೆಕ್ಟ್ರಾನ್ಗಳು ಕಮ್ಮಿ ಆಗಿದ್ದಾವೆ. ಓಕೆನಾ. ಸೊ ಈಗ 3 ಎಲೆಕ್ಟ್ರಾನ್ಗಳು 2 ಎಲೆಕ್ಟ್ರಾನ್ಗಳು ಅಂದರೆ ನಾವೇನು ಮಾಡಬೇಕು, ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ ಅಂದರೆ 6 ಎಲೆಕ್ಟ್ರಾನ್ಗಳಾಗ್ತವೆ. ಇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ 6 ಎಲೆಕ್ಟ್ರಾನ್ಗಳಾಗ್ತವೆ. ಸೊ ಈಗ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಾವೇನು ಮಾಡಬೇಕು, ಸೊ ಈ ಕಡೆಯಿಂದ ನಮಗೇನಾಗುತ್ತೆ ಅಂದರೆ 2 Cr2 ಇದ್ದಾವೆ, 2ರಿಂದ ಮಲ್ಟಿಪ್ಲೈ ಮಾಡಿದ್ದೀರಿ. ಸೊ 3ರಿಂದ ಮಲ್ಟಿಪ್ಲೈ ಮಾಡಿ ಬಂದರೆ ನಮಗೇನಾಗುತ್ತೆ, ಇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ, ಇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ 2ರಿಂದ ಯಾಕೆ ಇದಕ್ಕೆ ಮಲ್ಟಿಪ್ಲೈ ಮಾಡಿಲ್ಲ, ಇಲ್ಲಿ 2 ಐಟಮ್ಗಳಿದ್ದಾವೆ. ಸೊ ಇಲ್ಲಿ ಒಂದೇ ಐಟಮ್ ಇತ್ತು, ಅದಕ್ಕೋಸ್ಕರ ಏನು ಮಾಡಿದರೆ 2ರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಓಕೆನಾ. ಸೊ ಇದಿಷ್ಟು ಸಿಂಪಲ್. ಇವಾಗ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಸೊ ಇಫ್ ದ ರಿಯಾಕ್ಷನ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಎಸಿಡಿಕ್ ಸೊಲ್ಯೂಷನ್. ಸೊ ನಾವೇನು ಮಾಡಬೇಕಂದ್ರೆ H+ನ ಆ್ಯಡ್ ಮಾಡಬೇಕು. ಬೇಸಿಕ್ ಸೊಲ್ಯೂಷನ್ ಇದ್ರೆ ಏನು ಮಾಡ್ತೀವಿ, OH- ಆ್ಯಡ್ ಮಾಡ್ತೀವಿ. ಸೊ ಈಗ H+OH- ಅಂದಾಗ ನಾವು ಎಸಿಡಿಕ್ ಮೀಡಿಯಮಲ್ಲಿ ಮಾಡ್ತಾ ಇರೋದು. ಸೊ ಎಸಿಡಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ ಫಸ್ಟ್ ಎಷ್ಟು ಆಕ್ಸಿಜನ್ ಐಟಮ್ಗಳಿದ್ದಾವೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ 4 3 12. ಸೊ ಏನಾಗುತ್ತೆ 12 ಆಕ್ಸಿಜನ್ ಐಟಮ್ಗಳಿದ್ದಾವೆ. ಸೊ 3 3 9 ನೆಕ್ಸ್ಟ್ ಏನಾಗುತ್ತೆ ಅಂದರೆ 7. ಸೊ 9 7 16 ಆಕ್ಸಿಜನ್ ಐಟಮ್ಗಳಿದ್ದಾವೆ. ಸೊ ಇಲ್ಲಿ ಏನಾಗಿದೆ 12 ಆಕ್ಸಿಜನ್ ಇದ್ದಾವೆ, 4 ಆಕ್ಸಿಜನ್ ಕಮ್ಮಿ ಇದ್ದಾವೆ. ಅದಕ್ಕೋಸ್ಕರ ಏನು ಮಾಡಿದೆ 4 ವಾಟರ್ ಮಾಲಿಕ್ಯೂಲ್ನ ಹಾಕಿದೆ. ಅದರ ಡಬಲ್ ಏನು ಮಾಡಬೇಕು 8 H+ಗಳನ್ನು ಆ್ಯಡ್ ಮಾಡಬೇಕು. ಇಷ್ಟು ಮುಗೀತು. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇದನ್ನ ಸಿಂಪಲ್ಲಾಗಿ ಎಲ್ಲ ರಿಯಾಕ್ಷನ್ ಮುಗಿದಿದೆ ಅದನ್ನೇ ಇಲ್ಲೇ ಬರ್ದಿರೋದು. ಇವಾಗ ಏನಾದರೂ OH- ಬೇಸಿಕ್ ಮೀಡಿಯಮ್ ಇದ್ರೆ ಏನಾಗೋದು, ಸೊ ಇಲ್ಲಿ ನಾವೇನು ಮಾಡ್ತೀವಿ OH- ಹಾಕ್ತಿದ್ವಿ. ಇವಾಗ 2H OH- ಹಾಕಿದ್ವಿ ಅಂದ್ರೆ ಏನು ಮಾಡ್ತೀವಿ ಅಂದರೆ ಇಲ್ಲಿ 1 ಕಮ್ಮಿ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು H2O ಮಾಲಿಕ್ಯೂಲ್ನ ಹಾಕ್ತೀವಿ. ಸೊ ಏನು ಮಾಡತ್ತಂದರೆ 1 2 ಇದ್ದರೆ 1 ಕಮ್ಮಿ ಮಾಡಬೇಕು. ಓಕೆನಾ. ಸೊ ಇದನ್ನ ನೋಡಿಟ್ಕೊಳ್ಳಿ OH- ಇದ್ದಾಗ ಏನಾಗುತ್ತೆ ಅಂತ. OH- ಇದ್ದಾಗ ಅದ್ರ ಕಮ್ಮಿ ವಾಟರ್ ಮಾಲಿಕ್ಯೂಲ್ ಆಗಿಬಿಟ್ರೆ ಆಯ್ತು. ಎಸಿಡಿಕ್ ಮೀಡಿಯಮ್ ಇದ್ದಾಗ H+ ಆಗುತ್ತೆ, ಬೇಸಿಕ್ ಮೀಡಿಯಮ್ ಇದ್ದಾಗ OH- ಆಗುತ್ತೆ, ಅಷ್ಟೇ ಇರೋದು. ಸೊ ಇದನ್ನ ನಾವು ನಾರ್ಮಲಿ ಬರ್ತೀವಿ 2 equal sides by adding H2O. ಸೊ ಇದು ರಿಯಾಕ್ಷನ್. ಇವಾಗ ನಾವು ಬೇಸಿಕ್ ಮೀಡಿಯಮಲ್ಲಿ ನೋಡೋಣ. ಸೊ ಈಗ ಬೇಸಿಕ್ ಮೀಡಿಯಮಲ್ಲಿ ನಾವು ನೋಡೋದಾದರೆ ಸೊ ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಏನು ಮಾಡಿದ್ವಿ ರಿಯಾಕ್ಷನ್ ಬರ್ತೀವಿ MnO4- Br-. ಸೊ ಇದು ನಾರ್ಮಲ್ ರಿಯಾಕ್ಷನ್, ಇದು ಸ್ಟೆಪ್ 1. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇದು ಆಕ್ಸಿಡೇಷನ್ ಸ್ಟೇಟ್ನ ಎಲ್ಲದರದ್ದು ಬರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇದಾದಮೇಲೆ ನಾವು ನೋಡ್ಬೋದು ಇಲ್ಲಿ 3 ಯೂನಿಟ್ ಗೇನ್ ಆಗುತ್ತೆ. ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ +7 +4 ಹೋಗ್ತಾ ಇದೆ. ನೆಕ್ಸ್ಟು ಮೈನಸ್ ನಾವು ಇಲ್ಲಿ ನೋಡೋದಾದರೆ -1 ಏನಾಗ್ತಿದೆ +5 ಹೋಗ್ತಾ ಇದೆ. ಓಕೆನಾ. ಸೊ ನಾವು ನೋಡೋದಾದರೆ ಎಷ್ಟಾಗಿದೆ ಅಂದರೆ 6 ಯೂನಿಟ್ ಗೇನ್ ಆಗಿದೆ. ನೆಕ್ಸ್ಟ್ ಏನಾದರೂ ನಾವು ನೋಡೋದಾದರೆ ಇಲ್ಲಿ 3 ಯೂನಿಟ್ ಅಂದಾಗ ನಮಗೇನಾಗತ್ತೆ ಅಂದರೆ ನಾವು ಸೊ ಇಲ್ಲಿ 6 ಯೂನಿಟ್ ಇದ್ದಾವೆ. ಸೊ ಏನಂದರೆ 6 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ. ಸೊ +5 ಮೈನಸ್ಸಿಗೆ ಹೋಗ್ತಾ ಇದೆ ಇದು. ಸೊ -1 +5 ಹೋಗ್ತಿದೆ ಅಂದರೆ 6 ಎಲೆಕ್ಟ್ರಾನ್ಗಳನ್ನ ಏನು ಮಾಡ್ತಿದೆ ಡೊನೇಟ್ ಮಾಡ್ತಿದೆ. ಸೊ ಇದು ಏನು ಮಾಡ್ತಿದೆ 3 ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡ್ತಿದೆ. ಸೊ ಇವಾಗ 6 ಎಲೆಕ್ಟ್ರಾನ್ಗಳು 3 ಎಲೆಕ್ಟ್ರಾನ್ ಅಂದಾಗ ನಾನು ಏನು ಮಾಡಬೇಕು 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಮಾತ್ರ ಏನಾಗುತ್ತೆ 6 ಎಲೆಕ್ಟ್ರಾನ್ಗಳನ್ನು ನಾನು ಗೇನ್ ಮಾಡೋಕ್ಕಾಗತ್ತೆ. ಸೊ 6 ಎಲೆಕ್ಟ್ರಾನ್ ಆಲ್ರೆಡಿ ಕೊಟ್ಬಿಟ್ಟಿದೆ ಇದು. ಸೊ ನಾವೇನು ಮಾಡಬೇಕು 3 ಎಲೆಕ್ಟ್ರಾನ್ಗಳನ್ನು ಅಷ್ಟೇನಾ, ಇಲ್ಲ 6 ಎಲೆಕ್ಟ್ರಾನ್ಗಳನ್ನ ಏನು ಮಾಡ್ತೀನಿ ಗೇನ್ ಮಾಡ್ತೀನಿ. ಅದಕ್ಕೋಸ್ಕರ ಏನಾಗುತ್ತೆ 2ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ನಾರ್ಮಲಿ ಈ ರಿಯಾಕ್ಷನ್ನ 2ರಿಂದ ಮಲ್ಟಿಪ್ಲೈ ಮಾಡಿದೆ, 1ರಿಂದ ಮಲ್ಟಿಪ್ಲೈ ಮಾಡಿದೆ. ಸೊ 2ರಿಂದ ಮಲ್ಟಿಪ್ಲೈ ಮಾಡಿದೆ 2 MnO4- 2
MnO2 ಆಯಿತು. Br- ಇರೋದು BrO3- ಅದೇ ರೀತಿ ಇಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. 6 ಎಲೆಕ್ಟ್ರಾನ್ಗಳು ಸೇಮ್ ಇದೆ. ಸೊ 1ರಿಂದ ಮಲ್ಟಿಪ್ಲೈ ಮಾಡಬೇಕು, 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರುತ್ತಲ್ಲ. ನೆಕ್ಸ್ಟ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಟಮ್ಗಳನ್ನ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಸೊ ಆಕ್ಸಿಜನ್ ಆಟಮ್ಗಳನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಿಮಗೆ ನಡೆದಿದೆ 8 ಆಕ್ಸಿಜನ್ ಆಟಮ್ಗಳಿದ್ದಾವೆ. ಸೊ ಇಲ್ಲಿ 4 ಆಕ್ಸಿಜನ್ ಆಟಮ್ಗಳಿದ್ದಾವೆ, ಇಲ್ಲಿ 3 ಆಕ್ಸಿಜನ್ ಆಟಮ್ಗಳಿದ್ದಾವೆ. 4 3 ಎಷ್ಟಾಗುತ್ತೆ, 7 ಆಕ್ಸಿಜನ್ ಆಟಮ್ಗಳು. ಸೊ ಇವಾಗ ಏನು ಮಾಡಿದೆ, ಎಷ್ಟು ಆಕ್ಸಿಜನ್ ಇರ್ತಾವೋ, ಸೊ ಇಲ್ಲಿ ನಾವು ನೋಡಿದ್ರೆ 7 ಆಕ್ಸಿಜನ್ 8 ಆಕ್ಸಿಜನ್ ಇದೆ. ಓಕೆನಾ. ಸೊ 1 ಆಕ್ಸಿಜನ್ ಕಮ್ಮಿ ಇದೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ 2 OH- ಹಾಕ್ತೀನಿ. ಸೊ ಇಲ್ಲಿ ಏನು ಮಾಡ್ತೀನಿ, 1 OH2 ಹಾಕ್ತೀನಿ. ಯಾಕೆ 2 OH- ಹಾಕಿದೆ? ಸೊ 2 OH- ಹಾಕಿದ್ರೆ ಏನಾಗುತ್ತೆ, 2 ಆಕ್ಸಿಜನ್ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಸೊ ಟೋಟಲ್ ಏನಾಯಿತು, 9 ಆಕ್ಸಿಜನ್ ಆಯಿತು. ನೆಕ್ಸ್ಟ್ ಈ ಕಡೆ ಬಂದಾಗ ನಮಗೇನಾಗುತ್ತೆ ಅಂದರೆ 1 ಆಕ್ಸಿಜನ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಿದ್ದೀನಿ. ಸೊ 1 ಆಕ್ಸಿಜನ್ನ ನಾವು ನೋಡ್ಬೋದು. ಸೊ ಈಗ 1 ಆಕ್ಸಿಜನ್ನ ನಾನು ಆ್ಯಡ್ ಮಾಡಿದ್ದೀನಿ ಅಂದರೆ ನಮಗೇನಾಗುತ್ತೆ ಅಂದರೆ, ಸೊ ಇದೇನಾಗುತ್ತೆ 9 ಆಕ್ಸಿಜನ್ ಆಯಿತು. ಇಲ್ಲೂ 9 ಆಕ್ಸಿಜನ್, ಇಲ್ಲೂ 9 ಆಕ್ಸಿಜನ್. ಇದು 90 ಅಲ್ಲ, 9 ಆಕ್ಸಿಜನ್ ಏನಿದು ಆಕ್ಸಿಜನ್. ಓಕೆನಾ. ಸೊ ಆಕ್ಸಿಜನ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಈ ಕಡೆ 9 ಈ ಕಡೆ 9, ಅದಕ್ಕೋಸ್ಕರ ಏನು ಮಾಡಿದ್ದೀನಿ 2H- ಈ ಕಡೆ H2O ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇರೋದು ನಮ್ಗೆ ಇವಾಗ ಹಾಫ್ ರಿಯಾಕ್ಷನ್ ಮೆಥಡ್. ಸೊ ಹಾಫ್ ರಿಯಾಕ್ಷನ್ ಮೆಥಡಲ್ಲಿ ನಮಗೆ ಸಿಂಪಲ್ ಒಂದೊಂದೇ ರಿಯಾಕ್ಷನ್ ನಾವೇನು ಮಾಡ್ತೀವಿ ಅಂದರೆ ಸಾಲ್ವ್ ಮಾಡ್ಕೊತ ಹೋಗ್ತೀವಿ, ಆಮೇಲೆ ಎರಡರೂ ಏನು ಮಾಡ್ತೀವಿ, ಮಿಕ್ಸಪ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ ಅಂದರೆ ಇನ್ ದಿಸ್ ಮೆಥಡ್ 2 ಹಾಫ್ ಇಕ್ವೇಷನ್ಸ್ ಆರ್ ಬ್ಯಾಲೆನ್ಸ್ ಸಪ್ರೇಟ್ಲಿ ಆ್ಯಂಡ್ ದೆನ್ ಆ್ಯಡೆಡ್ ಟುಗೆದರ್ ಟು ಗಿವ್ ಅ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಓಕೆನಾ. ಸೊ ಫಸ್ಟ್ ಇರೋದು ಏನಂದ್ರೆ ಪ್ರೊಡ್ಯೂಸಸ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಇನ್ ಅಯೋನಿಕ್ ಫಾರ್ಮ್. ಸೊ ಏನು ಮಾಡ್ತೀನಿ ಅಂದರೆ ನಾವು ನಾರ್ಮಲಿ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಏನು ಬರ್ತೀವಿ, ರಿಯಾಕ್ಷನ್ ಅಯೋನಿಕ್ ಫಾರ್ಮಲ್ಲಿ ನಾವು ಬರ್ದಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಸಪ್ರೇಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಫಸ್ಟ್ ಇದು ಆಕ್ಸಿಡೇಷನ್ ಹಾಫ್ನ ಬರ್ತೀನಿ, ನೆಕ್ಸ್ಟ್ ರಿಡಕ್ಷನ್ ಹಾಫ್ನ ಬರ್ತೀನಿ. ಸೊ ಆಕ್ಸಿಡೇಷನ್ ಹಾಫಲ್ಲಿ ನಮಗೇನಾಗುತ್ತೆ, ಆಕ್ಸಿಡೇಷನ್ ಆಗ್ತಿದೆ. ರಿಡಕ್ಷನ್ ಹಾಫಲ್ಲಿ ನಮಗೇನಾಗ್ತಿದೆ ಅಂದರೆ ರಿಡಕ್ಷನ್ ಆಗ್ತಿದೆ. ಸೊ +6 ಇಂದ +3 ಹೋಗ್ತಿದೆ ಅಂದ್ರೆ ಎಲೆಕ್ಟ್ರಾನ್ಗಳು ಗೇನ್ ಆಗ್ತಿದೆ. +2 ಇಂದ +3 ಹೈರ್ ಆಕ್ಸಿಡೇಷನ್ ರೇಟಿಗೆ ಹೋಗ್ತಿದೆ ಅಂದರೆ ಏನು, ಎಲೆಕ್ಟ್ರಾನ್ಗಳು ಲೂಸ್ ಆಗಿದ್ದಾವೆ ಅಂತ. ಸೊ ಇಲ್ಲಿ 1 ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡಿದೆ ಅನ್ನೋದು ಮೀನಿಂಗ್. ಓಕೆನಾ. ಸೊ ನೆಕ್ಸ್ಟ್ ಇರೋದೇನೆಂದರೆ ಬ್ಯಾಲೆನ್ಸ್ ದ ಐಟಮ್ಸ್ ಅದರ್ ದೆನ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಇನ್ ಈಚ್ ಕೇಸ್. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಏನಾಗಿದೆ, Cr2O7 2- ಇದೆ, 2Cr3+ ಇದೆ. ಸೊ ಇವಾಗ ನಮಗೇನಾಗುತ್ತೆ ಅಂದರೆ Cr2O7 2- 2Cr3+ ಇರೋದ್ರಿಂದ ನಾವು ಇವಾಗ ಇಂಡಿವಿಜುವಲಿ ಸಪ್ರೇಟ್ ಮಾಡೋದ್ರಿಂದ ನಾವು ಇಲ್ಲಿ ಯಾಕೆಂದರೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಯಾಕೆ ಅಂದರೆ ನೀವು ನೋಡ್ಬೋದು Cr2O7 ಇಂದ Cr3+ ಹೋಗ್ಬೇಕಂದ್ರೆ ಇದು +6 ಆಕ್ಸಿಡೇಷನ್ ಸ್ಟೇಟು, ಇದು +3 ಆಕ್ಸಿಡೇಷನ್ ಸ್ಟೇಟು. ಸೊ ಇಲ್ಲಿ 2 ಆಟಮ್ಗಳಿದ್ದಾವೆ, ಇಲ್ಲಿ 1 ಆಟಮ್ಗಳಿದ್ದಾವೆ. ಸೊ ನಾ ಏನು ಮಾಡಿದೆ ಅಂದರೆ 3 ಎಲೆಕ್ಟ್ರಾನ್ಗಳು ನಮಗೇನಾಗುತ್ತೆ ಅಂದರೆ ಇವಾಗ 6 ಎಲೆಕ್ಟ್ರಾನ್ಗಳನ್ನು ನೀವು ನೋಡಿದ್ರಿ, ಸೇಮ್ ಅದೇ ರೀತಿ ಫಾಲೋ ಆಗುತ್ತೆ. ಸೊ 3 ಎಲೆಕ್ಟ್ರಾನ್ಗಳಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ 2 ಆಟಮು, ಇಲ್ಲಿ 1 ಆಟಮ್ ಇರೋದ್ರಿಂದ ಸಿಂಪಲ್ 2ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆನಾ. ಸೊ ಎಲೆಕ್ಟ್ರಾನ್ಗಳನ್ನು ನಾವು ನೆಕ್ಸ್ಟ್ ಹೋಗೋಣ. ಸೊ ಈಗ Cr3+ ಇದೆ, 2Cr3+ ಫಾರ್ಮೇಷನ್ ಆಗಿದೆ. 2 ಆಟಮ್ ಇತ್ತು, 2ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಇವಾಗ ಎಲೆಕ್ಟ್ರಾನ್ಗಳು ನೋಡೋಣ. ಸೊ ಇವಾಗ ನಮಗೇನಾಗುತ್ತೆ ಅಂದರೆ ಇವಾಗ Cr2O7 2- ಇತ್ತು, 2Cr3+ ಆಯಿತು. ಸೊ ನೆಕ್ಸ್ಟು ಇಲ್ಲಿ 7 ಆಕ್ಸಿಜನ್ ಇದ್ದಾವೆ. ಸೊ ಇಲ್ಲೇನಿದೆ, ಯಾವುದೋ ಆಕ್ಸಿಜನ್ ಇಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ 7 ವಾಟರ್ ಮಾಲಿಕ್ಯೂಲ್ಗಳನ್ನು ಹಾಕಿದೆ. ನೆಕ್ಸ್ಟು 14H+ ನಾನು ಆ್ಯಡ್ ಮಾಡಿದ್ದೀನಿ. ಓಕೆನಾ. ಅದರ ಡಬಲ್ ಅಷ್ಟು ಎಸಿಡಿಕ್ ಮೀಡಿಯಮಲ್ಲಿ ಮಾಡ್ತಾ ಇರೋದು. ಬೇಸಿಕ್ ಮೀಡಿಯಮಲ್ಲಿ ಏನಾಗೋದು OH- ನೆಕ್ಸ್ಟ್ ಈ ಕಡೆ ಇದಾಗೋದು ವಾಟರ್ ಆಗೋದು. ಸೊ ಇವಾಗ ನಾನು ಟೋಟಲಿ ಎಲೆಕ್ಟ್ರಾನ್ಗಳ ಕೌಂಟ್ ಮಾಡೋದಾದರೆ ಇಲ್ಲಿ 2- ಇದೆ, ಇಲ್ಲಿ 14H+ ಇದೆ. ಸೊ ಎಷ್ಟಿದೆ, 12 ಪಾಸಿಟಿವ್ ಚಾರ್ಜ್ ಇದೆ. ಸೊ ಈ ಕಡೆ ನಾವು ಬಂದಾಗ ಏನಾಗುತ್ತೆ 2Cr3+, ಸೊ ಏನಾಗುತ್ತೆ ಅಂದರೆ 6 ಪಾಸಿಟಿವ್ ಚಾರ್ಜ್ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 6 ಎಲೆಕ್ಟ್ರಾನ್ಗಳನ್ನು ಆ್ಯಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ 6 ಪಾಸಿಟಿವ್ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6 ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಸೊ 6 ಎಲೆಕ್ಟ್ರಾನ್ಗಳನ್ನು ಆ್ಯಡ್ ಮಾಡಿದೆ. ಇಲ್ಲೂ ಏನು ಮಾಡಿದೆ ಅಂದರೆ ನಾರ್ಮಲಿ ಇದು ಇವನ್ ಆಯಿತು, ಬ್ಯಾಲೆನ್ಸ್ ಆಯಿತು. ಇವಾಗ ನೆಕ್ಸ್ಟ್ 6 ಎಲೆಕ್ಟ್ರಾನ್ಗಳನ್ನು ಇದು ತೊಗೊಂಡಿದೆ ಅಂದರೆ ನೆಕ್ಸ್ಟ್ ನಮ್ಗೆ ಇಲ್ಲಿ Fe2+ ಇದೇನಿದೆಲ್ಲ, ಸೊ ಇದೇನು ಮಾಡಬೇಕು, 6 ಎಲೆಕ್ಟ್ರಾನ್ಗಳನ್ನು ನಮಗೆ ಡೊನೇಟ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಿದೆ, ಇಲ್ಲೂ 6ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಇಲ್ಲೂ 6ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಇವಾಗ ಇವು ಎರಡನ್ನೂ ಏನಾಗಿದೆ, ರಿಯಾಕ್ಷನ್ಗಳು ಸಿಕ್ಕಿದ್ದಾವೆ. ಸೊ ಇವಾಗ ಎರಡನ್ನು ನಾನು ಜೊತೆಯಲ್ಲಿ ಬರೆದುಬಿಟ್ರೆ ಮುಗೀತು. ಓಕೆನಾ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೆಫ್ಟ್ ಹ್ಯಾಂಡಿಗೆ, ರೈಟ್ ಹ್ಯಾಂಡ್ ಸೈಡ್ ಇರೋದು ರೈಟ್ ಹ್ಯಾಂಡಿಗೆ ಬರೆದುಬಿಟ್ರೆ ಮುಗೀತು. ಸೊ ಇವಾಗ ಏನಾಯ್ತು ಅಂದರೆ ಇಲ್ಲಿ ರಿಯಾಕ್ಷನ್ ಬರ್ತೀನಿ. 6Fe2+ Cr2O7 2- 14H+, 6Fe3+, 2Cr3+, 7H2O ಲಿಕ್ವಿಡನ್ನು ನಾನು ಬರೆದಿದ್ದೀನಿ. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಇನ್ ಬೇಸಿಕ್ ಮೀಡಿಯಮ್ ಫಸ್ಟ್ ಬ್ಯಾಲೆನ್ಸ್ ದ ಆಟಮ್ಸ್ ಆಸ್ ಇಟ್ ಈಸ್ ಡನ್ ಇನ್ ಎಸಿಡಿಕ್ ಮೀಡಿಯಮ್, ದೆನ್ ಫಾರ್ H+ ಅಯನ್ ಆ್ಯಡ್ ಎನ್ ಈಕ್ವಲ್ ನಂಬರ್ ಆಫ್ OH- ನಾನು ಆ್ಯಡ್ ಮಾಡಿಬಿಟ್ರೆ ಆಯಿತು. ನೆಕ್ಸ್ಟ್ ಟು ಬೋತ್ ಸೈಡ್ಸ್ ಆಫ್ ದ ಇಕ್ವೇಷನ್ ವೇರ್ H+ and OH- ಅಫೇರ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಇಕ್ವೇಷನ್, ಕಂಬೈನ್ ದಿಸ್ ಟು ಗಿವ್ ವಾಟರ್. ಸೊ ಏನಾಗುತ್ತೆ, ನೆಕ್ಸ್ಟ್ ನಾವೇನು ಮಾಡ್ತೀವಿ, ವಾಟರ್ ಮಾಲಿಕ್ಯೂಲ್ನ ಹಾಕಿ ನಾವೇನು ಮಾಡ್ತೀವಿ ಅಂದರೆ ಸ್ಟೇಬಿಲೈಸ್ ಮಾಡ್ತೀವಿ. ಸೊ ಅಲ್ಲಿ ವಾಟರ್ ಮಾಲಿಕ್ಯೂಲ್ನ ಹಾಕಿದ್ದೀವಿ, ಇಲ್ಲಿ H+ ಹಾಕಿದ್ದೀವಿ ಅನ್ನೋದು ರಿಯಾಕ್ಷನ್. ಸೊ ಜಸ್ಟ್ ಅಲ್ಲಿ ಏನಾಯ್ತು ಅಂದರೆ ನಮಗೆ ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಸೊ ನಾವು ಎರಡನ್ನೂ ಒಟ್ಟಿಗೆ ಮಾಡ್ತಾ ಹೋದ್ವಿ. ಸೊ
ಸ್ಟಾರ್ಟಿಂಗ್ ಏನಿತ್ತು ಆಟಮು, ಸೊ Cr2O2 7 ಅಂದರೆ Cr3+, ನೆಕ್ಸ್ಟ್ SO4 ಮೈನಸ್ SO2 ಮೈನಸ್. ಸೊ ಅವುಗಳನ್ನ ಏನು ಮಾಡಿದ್ವಿ ಅಂದರೆ ಜೊತೆಲಿ SO3 ಮೈನಸ್ ಏನು ಮಾಡಿದ್ವಿ ಅಂದರೆ ಜೊತೆಗೆ SO4 ಮೈನಸ್ ಜೊತೆ ಬರ್ಕೊಂತು ಲಾಸ್ಟಿಗೆ ಏನು ಮಾಡಿದ್ವಿ ಅಂದರೆ ಎಸಿಡಿಕ್ ಮೀಡಿಯಮ್ ಇದ್ದರೆ H+, ಬೇಸಿಕ್ ಮೀಡಿಯಮ್ ಇದ್ದರೆ OH ಮೈನಸ್ನ ಆ್ಯಡ್ ಮಾಡಿದ್ವಿ. ಬಟ್ ಇಲ್ಲಿ ಬರ್ತಾ ಏನು ಮಾಡ್ತೀವಿ ಅಂದರೆ ಸಪ್ರೇಟಾಗಿ Cr2O7 2 ಮೈನಸ್ನ ಸಪ್ರೇಟ್ ತೊಗೊಂಡೆ. ಅದಾದಮೇಲೆ ಅದಕ್ಕೆ ಏನು ಮಾಡಿದೆ ನಾನು H+ನ ಆ್ಯಡ್ ಮಾಡಿದೆ. ಆಕ್ಸಿಜನ್ ಎಷ್ಟು ಕಮ್ಮಿ ಇದೆ ಅಂತ ನೋಡಿ H+ನ ಆ್ಯಡ್ ಮಾಡಿದೆ. ಅದಾದಮೇಲೆ ಎಷ್ಟು ಎಲೆಕ್ಟ್ರಾನ್ಗಳು ಎಷ್ಟು ಪಾಸಿಟಿವ್ ಚಾರ್ಜ್ ಇದಾವೆ ನೋಡಿದೆ. ಸೊ ಅದಾದಮೇಲೆ ಎಲೆಕ್ಟ್ರಾನ್ಗಳನ್ನ ಆ್ಯಡ್ ಮಾಡಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಿದ್ವಿ ಅಂದರೆ ಎಷ್ಟು ಎಲೆಕ್ಟ್ರಾನ್ಗಳು ಗೇನ್ ಆಗಿದ್ದಾವೆ, ಸೊ ಅಷ್ಟೇ ನಮಗೇನಾಗಿರಬೇಕು ರಿಯಾಕ್ಟೆಂಟ್ ಇನ್ನೊಂದು ಆಕ್ಸಿಡೈಸಿಂಗ್ ಏಜೆಂಟಲ್ಲೂ ಅಷ್ಟೇ ಎಲೆಕ್ಟ್ರಾನ್ಗಳು ಇರಬೇಕು. ಸೊ ಅಲ್ಲೂ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಅಲ್ಲೇ ಎಲೆಕ್ಟ್ರಾನ್ಗಳಿಂದ ಮಲ್ಟಿಪ್ಲೈ ಮಾಡಿದೆ. ಸೊ 6 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿದ್ರಿಂದ 6ರಿಂದ ಮಲ್ಟಿಪ್ಲೈ ಮಾಡಿದೆ. ಸೊ ಅದಾದಮೇಲೆ 2ರನ್ನು ಈ ರೀತಿ 6 ಬರ್ದಿರೋದನ್ನ ಉಳಿದಿರೋದನ್ನ ಎಲ್ಲದೂ ಜೋಡಿಸಿ ಈ ರೀತಿ ಬರ್ದಿದ್ದೀನಿ. ಓಕೆನಾ. ಸೊ ಇದು ಹಾಫ್ ರಿಯಾಕ್ಷನ್ ಮೆಥಡ್. ಸಪ್ರೇಟಾಗಿ ಬರೆಯೋದು ಹಾಫ್ ರಿಯಾಕ್ಷನ್ ಮೆಥಡ್, ಒಟ್ಟೊಟ್ಟಿಗೆ ಮಾಡ್ಕೊತ ಹೋಗೋದು ಆಕ್ಸಿಡೇಷನ್ ನಂಬರ್ ಮೆಥಡ್. ಓಕೆನಾ. ಇಷ್ಟಿರೋದು 2 ಮೆಥಡ್ ಇದ್ದಾವೆ, ವೆರಿ ಇಂಪಾರ್ಟೆಂಟ್, ನೋಡಿಟ್ಕೊಳ್ಳಿ. ನೆಕ್ಸ್ಟ್ ಇರೋದು ನಮಗೆ ರೆಡಾಕ್ಸ್ ರಿಯಾಕ್ಷನ್ ಅಸ್ ದ ಬೇಸಿಸ್ ಆಫ್ ಟೈಟ್ರೇಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ನಾವೇನು ಮಾಡ್ತೀವಿ ಅಂದರೆ ಟೈಟ್ರೇಷನ್ಗೆ ಯೂಸ್ ಮಾಡ್ತೀವಿ. ಸೊ ರೆಡಾಕ್ಸ್ ರಿಯಾಕ್ಷನ್ ನಮಗೇನಂದರೆ ಒಂದು ಒಳ್ಳೆಯದೇನಂದರೆ ನಮಗೆ ಕಲರ್ಗಳನ್ನೆಲ್ಲ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KMnO4 ಇದೆ. ಸೊ KMnO4 ಅನ್ನೋದು ಒಂದು ಸೆಲ್ಫ್ ಇಂಡಿಕೇಟಿಂಗ್. ಸೊ ಏನಾಗುತ್ತೆ ಪರ್ಪಲ್ ಕಲರ್ ಇರುತ್ತೆ, ಆಮೇಲೆ ಏನಾಗುತ್ತೆ ಡಿಸಪಿಯರ್ ಆಗುತ್ತೆ. ಸೊ ಆ ರೀತಿ ಏನಾಗುತ್ತೆ ಕಲರ್ ನಮಗೆ ಡಿಲಕಲರ್ಸ್ಡ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಅದೇ ರೀತಿ ನಾವು ನೋಡೋದಾದರೆ K2Cr2O7 ಇದೆ. ಇದು ನಾನ್ ಕಲರ್. ಸೊ ಡಿ ಕಲರ್ ಏನಂದರೆ ಯಾವುದೇ ರೀತಿಯ ಕಲರ್ಗಳನ್ನು ಶೋ ಮಾಡಲ್ಲ. ಇದು ಸೆಲ್ಫ್ ಇಂಡಿಕೇಟಿಂಗ್ ಅಲ್ಲ. ಸೊ ಇದೇನಾಗುತ್ತೆ ಅಂದರೆ ಇದು ಸೆಲ್ಫ್ ಇಂಡಿಕೇಟಿಂಗ್ ಕಲರ್ನ ಶೋ ಮಾಡುತ್ತೆ. ಇದು ಏನಾಗುತ್ತೆ ನಾಟ್ ಅ ಸೆಲ್ಫ್ ಇಂಡಿಕೇಟಿಂಗ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇದನ್ನ ಡೈಫಿನೈಲ್ ಅಮೀನ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. ಸೊ ಡೈಫಿನೈಲ್ ಅಮೀನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಇದು ಬ್ಲೂ ಕಲರನ್ನು ಕೊಡುತ್ತೆ ಎಟ್ ದ ಎಂಡ್ ಪಾಯಿಂಟ್. ಓಕೆನಾ. ಸೊ ಇದು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇನ್ನೊಂದು ಐಡೋಮೆಟ್ರಿಕ್ ಟೈಟ್ರೇಷನ್ ಅಂತ ಮಾಡ್ತೀವಿ. ಸೊ ಐಡೋಮೆಟ್ರಿಕ್ ಟೈಟ್ರೇಷನ್ ನಮಗೇನಾಗುತ್ತೆ ಅಂದರೆ I- ಏನಿದೆಲ್ಲ ಅಯೋಡಿನ್ ಏನಿದೆ ಅಲ್ಲ ಅದು ಕಲರ್ಡ್ ಆಗಿರಲ್ಲ. ಯಾವಾಗ ಅದು ಸ್ಟಾರ್ ಜೊತೆ ರಿಯಾಕ್ಟ್ ಆಗುತ್ತೆ ನಮಗೇನಾಗುತ್ತೆ ಅಂದರೆ ವೈಲೆಟ್ ಕಲರ್ನ, ಸೊ ಬ್ಲೂ ಕಲರ್ ವೈಲೆಟ್ ಕಲರ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ವೈಲೆಟ್ ಬ್ಲೂ ಕಲರ್ನ. ಸೊ ಈ ಬ್ಲೂ ಕಲರ್ ಏನಾಗುತ್ತೆ ಅಂದರೆ ಥಯೋಸಲ್ಫೇಟ್ ಜೊತೆ ರಿಯಾಕ್ಟ್ ಆದಾಗ ನಮಗೇನಾಗುತ್ತೆ ಅಂದರೆ ಬ್ಲೂ ಕಲರ್ ಡಿಸಪಿಯರ್ ಆಗುತ್ತೆ. ಸೊ ಇವಾಗ ಬ್ಲೂ ಕಲರ್ ಡಿಸಪಿಯರ್ ಆಗಿದೆ ಅಂದರೆ ಮೀನಿಂಗ್ ಏನು, ಸೊ ನಮಗೆ ರಿಯಾಕ್ಷನ್ ಪ್ರೊಸೀಡ್ ಆಗಿದೆ ಅನ್ನೋದು ಮೀನಿಂಗ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಸೊ ಇವಾಗ ಇದ್ರದ್ದು ಲಿಮಿಟೇಷನ್ಸ್ ಆಫ್ ಆಕ್ಸಿಡೇಷನ್ ನಂಬರ್. ಸೊ ಇವಾಗ ಲಿಮಿಟೇಷನ್ಸ್ ಅಂದರೆ ಏನು, ಸೊ ನೀವು ನೋಡಿದ್ರೆ ಎಷ್ಟೋ ತನಕ ಆಕ್ಸಿಡೇಷನ್ ಅಂದರೆ ಏನು, ಲೂಸ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್ ಅಂದರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್. ಇವಾಗ ನಾವು ಆಕ್ಸಿಡೇಷನ್ ನಂಬರ್ ಇದಿಷ್ಟೇ ಅಲ್ಲದೈತಿ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದರೆ ಆಕ್ಸಿಡೇಷನ್ ಇದ್ದಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗಿದೆ ಆಟಮ್ ಮೇಲೆ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಆಗಿದೆ ಅಂತ. ರಿಡಕ್ಷನ್ ಅಂದಾಗ ನಾವೇಂತೀವಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ ಆಟಮ್ ಮೇಲೆ ಅನ್ನೋದನ್ನು ಕೂಡ ಹೇಳ್ತೀವಿ. ಸೊ ಇದೇನು ಲಿಮಿಟೇಷನ್. ಸೊ ಇವಾಗ ಇದಾದಮೇಲೆ ಫ್ಯೂಚರ್ಲಿ ಎಕ್ಸ್ಟೆಂಡ್ ಆಗ್ತಿದೆ ಅನ್ನೋದು ಮೀನಿಂಗ್. ಓಕೆನಾ. ಸೊ ಇವಾಗ ಲಾಸ್ಟ್ ಇರೋದು ನಮಗೇನಂದರೆ ಇವಾಗ ರಿಡಾಕ್ಸ್ ರಿಯಾಕ್ಷನ್ ಆ್ಯಂಡ್ ಎಲೆಕ್ಟ್ರೋಡ್ ಪ್ರೊಸೆಸ್. ಸೊ ಇವಾಗ ಏನಾಗುತ್ತೆ ಅಂದರೆ ರಿಡಾಕ್ಸ್ ರಿಯಾಕ್ಷನ್ ಯಾವ ರೀತಿ ಆಗ್ತಿದೆ ಅಂತ ನಾವೇನು ಮಾಡ್ತೀವಿ ಅಂದರೆ ಜಿಂಕ್ ಎಲೆಕ್ಟ್ರೋಡ್ನ ನೀವು ಆವಾಗ ನೋಡಿದ್ರಲ್ಲ ಜಿಂಕ್ ಸೊಲ್ಯೂಷನ್ಲಿ ಇಟ್ಟಿರ್ತೀವಿ, ಕಾಪರ್ ಎಲೆಕ್ಟ್ರೋಡ್ನ ಕಾಪರ್ ಸೊಲ್ಯೂಷನ್ಲಿ ಇಟ್ಟಿರ್ತೀವಿ. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ ಜಿಂಕ್ ಎಲೆಕ್ಟ್ರಾನ್ಗಳನ್ನ ಚೆನ್ನಾಗಿ ಡೊನೇಟ್ ಮಾಡೋದ್ರಿಂದ Zn ಇರೋದು Zn2+ 2 ಎಲೆಕ್ಟ್ರಾನ್ ಕನ್ವರ್ಟ್ ಆಗುತ್ತೆ. ಸೊ ಕಾಪರ್ ಏನು ಮಾಡುತ್ತೆ ಕಾಪರ್ 2+ ಮತ್ತು ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಓಕೆನಾ. ಸೊ ಇದು ನಾರ್ಮಲಿ ನಿಮ್ಗೆ ಗೊತ್ತಿದೆ. ಇವಾಗ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗುತ್ತೆ. ಎಲೆಕ್ಟ್ರಾನ್ ಮೂವ್ಮೆಂಟ್ ಆದರೆ ನಮಗೇನಾಗುತ್ತೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇದೊಂದು ಅಪ್ಲಿಕೇಶನ್. ಸೊ ಇವಾಗ ಎಲೆಕ್ಟ್ರಾನ್ಗಳು ಈ ರೀತಿ ಮೂವ್ ಆಗ್ತಿದ್ರೆ ಸೊ ಕರೆಂಟ್ ಫ್ಲೋ ಏನಾಗುತ್ತೆ ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ಇವಾಗ ಇವುಗಳ ಮಧ್ಯೆ ಏನು ಮಾಡಿರ್ತೀವಿ ಅಂದರೆ ಸಾಲ್ಟ್ ಬ್ರಿಡ್ಜ್ನ ಇಟ್ಟಿರ್ತೀವಿ. ಈ ಸಾಲ್ಟ್ ಬ್ರಿಡ್ಜ್ ಏನು ಮಾಡುತ್ತೆ ಅಂದರೆ ಚಾರ್ಜಸ್ಗಳನ್ನು ಬೋತ್ ಸೈಡಲ್ಲಿ ಏನು ಮಾಡುತ್ತೆ ಅಂದರೆ ಸ್ಟೆಬಿಲೈಸ್ ಮಾಡುತ್ತೆ. ಓಕೆನಾ. ಇದಿಷ್ಟು ಪಾಯಿಂಟು. ಇವಾಗ ಲಾಸ್ಟ್ ಇರೋದು ನಮಗೇನಂದರೆ ವೆನ್ Zn ರಾಡ್ ಇಸ್ ಡಿಪ್ಡ್ ಇನ್ CuSO4 ಸೊಲ್ಯೂಷನ್ ನಮಗೇನಾಗುತ್ತೆ ಅಂದರೆ Zn ಇಸ್ ಆಕ್ಸಿಡೈಸ್ ಟು Zn2+, C2+ ಇಸ್ ರೆಡ್ಯೂಸ್ ಟು Cu. ಓಕೆನಾ. ಆಕ್ಸಿಡೇಷನ್ Zn ಇಸ್ ಕನ್ವರ್ಟೆಡ್ Zn2+ ಮತ್ತು 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ರಿಡಕ್ಷನ್ ಅಂದಾಗ Cu2+ ಮತ್ತು 2 ಎಲೆಕ್ಟ್ರಾನ್ಗಳನ್ನು ಇಸ್ಕೊಂಡು Cu ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ರಿಡಕ್ಷನ್ ಆಕ್ಸಿಡೇಷನ್ ಟುಗೆದರ್ ಫಾರ್ಮ್ ರೆಡಾಕ್ಸ್ ಕಪಲ್. ಓಕೆನಾ. ಸೊ ರೆಡಾಕ್ಸ್ ಕಪಲ್ ಅಂದರೆ ಎರಡೂ ಸೇರಿ ಏನಾಗುತ್ತೆ ಅಂದರೆ ಈ ಪಾಸಿಟಿವ್ ಇದು ಎರಡೂ ಎಲೆಕ್ಟ್ರಾನ್ಗಳನ್ನು ಡೊನೇಟು ಎಕ್ಸೆಪ್ಟ್ ಮಾಡೋದು ಎರಡೂ ಆಗ್ತಿರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ ಅಂದರೆ ರೆಡಾಕ್ಸ್ ಕಪಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ ಫ್ಲೋ ಥ್ರೂ ದಿ ಎಕ್ಸ್ಟರ್ನಲ್ ವೈರ್ ಕರೆಂಟ್ ಫ್ಲೋಸ್ ಇನ್ ಅಪೋಸಿಟ್ ಡೈರೆಕ್ಷನು. ಎಲೆಕ್ಟ್ರಾನ್ಗಳು ಈ ಕಡೆಯಿಂದ ಮೂವ್ ಆಗ್ತಿದ್ರೆ ಆ ಕಡೆಯಿಂದ ನಮಗೇನಾಗುತ್ತೆ ಕರೆಂಟ್ ಫ್ಲೋ ಆಗುತ್ತೆ ಅಂತ. ಈ ಸಾಲ್ಟ್ ಬ್ರಿಡ್ಜ್ ಏನು ಮಾಡುತ್ತೆ ಅಂದರೆ ಚಾರ್ಜ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, ಪೊಟೆನ್ಷಿಯಲ್ ಆಫ್ ಎಲೆಕ್ಟ್ರೋಡ್. ಇವಾಗ ಒಂದು ಎಲೆಕ್ಟ್ರೋಡ್ನ ನಾವು ಅದ್ರ ಸೊಲ್ಯೂಷನ್ ಡಿಪ್ ಮಾಡಿಟ್ಟಾಗ ಅದ್ರ ಎಲೆಕ್ಟ್ರಾನ್ಗಳನ್ನು ಗೇನ್ ಆಗ್ಬೋದಿಲ್ಲ ಅಂದರೆ ಲೂಸ್ ಆಗ್ಬೋದು ಅಂಥದ್ದು ಏನಂತ ಕರಿತೀವಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗೇನ್ ಆರ್ ಲೂಸ್ ಆಫ್ ಎಲೆಕ್ಟ್ರಾನ್. ನೆಕ್ಸ್ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಎಷ್ಟು ಲೂಸ್ ಮಾಡುತ್ತೆ ಗೇನ್ ಮಾಡುತ್ತೆ ಎಟ್ 1 molar ಸೊಲ್ಯೂಷನ್ ಎಟ್ 1 atm ಪ್ರೆಷರ್. ಸೊ 298 ಕೆಲ್ವಿನ್ ಗೇನ್ ಆಗುತ್ತೆ ಅನ್ನೋದು ನಾವೆಂತ ಕರಿತೀವಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಸ್ ಈಕ್ವಲ್ ಟು 0.00 ವೋಲ್ಟ್ ಇರುತ್ತೆ. ಸೊ ಇದೇನು ಮಾಡ್ತೀವಿ ಅಂದರೆ ರೆಫರೆನ್ಸ್ ವೋಲ್ಟಾಗಿ ರೆಫರೆನ್ಸ್ ನಾವು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಾವು ಹೇಳ್ತೀವಿ ಪಾಸಿಟಿವ್ ಚಾರ್ಜ್ ಇದ್ದರೆ ನಮಗೇನಾಗ್ತಿದೆ ಅಂದರೆ
ಎಲೆಕ್ಟ್ರಾನ್ಗಳನ್ನು ನಾವು ಗೇನ್ ಮಾಡಬೇಕು. ನೆಗೆಟಿವ್ ಚಾರ್ಜ್ ಇದ್ದರೆ ಏನಾಗುತ್ತೆ, ನಮಗೆ ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡುತ್ತೆ ಅನ್ನೋದು ಮೀನಿಂಗು. ಸೊ ಇವಾಗ ಒಂದು ಚಾರ್ಟನ್ನು ನಾವು ನೋಡ್ತಾ ಹೋಗೋಣ. ಸೊ ನಾವಿಲ್ಲಿ ನೋಡೋದಾದರೆ ಒಂದೇ ಸೀರೀಸಾಗಿ ಐಯನ್, ಕೊಬಾಲ್ಟು, ಪೆರಾಕ್ಸೈಡ್, ಮ್ಯಾಂಗನೀಸ್, ಇದು ಗೋಲ್ಡು ಎಲ್ಲದು ಒಂದು ಸೀರೀಸಲ್ಲಿ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ನಾವು ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದೇನು, ಇಲ್ಲಿ ನಾವು ಇದು ರೆಫರೆನ್ಸ್ ಸ್ಟ್ಯಾಂಡರ್ಡು SHE ಅನ್ನೋದು. ಸೊ H2 ಗ್ಯಾಸ್ ಅನ್ನೋದೇನು ರೆಫರೆನ್ಸ್ ಸ್ಟ್ಯಾಂಡರ್ಡ್ ಇರುತ್ತೆ, 2H + 2 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಸೊ ಇದು ರೆಫರೆನ್ಸ್ ಸ್ಟ್ಯಾಂಡರ್ಡ್. ಇದ್ರ ಮೇಲೆಗಡೆ ಇರೋದು ಏನು ಮಾಡ್ತವೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತವೆ. ಪಾಸಿಟಿವ್ ಚಾರ್ಜ್ ಇದ್ರೆ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇವಾಗ ನೀವು ಜಿಂಕ್ನ ನೋಡಿದ್ರಿ. ಸೊ ಜಿಂಕ್ ಏನು ಮಾಡುತ್ತೆ ಅಂದರೆ Zn2+. ಸೊ ಇಲ್ಲಿ ನಾವು ನೋಡ್ಬೋದು -0.76 ಇದೆ. ಸೊ ಅದೇ ರೀತಿ ನಾವು ಕಾಪರ್ನ ನೋಡೋದಾದರೆ ಇಲ್ಲಿದೆ. ಸೊ ಕಾಪರ್ ಏನು ಮಾಡುತ್ತೆ, ನಾವು 0.22 ನೋಡ್ಬೋದು. ಸೊ ಕಾಪರ್ ಪಾಸಿಟಿವ್ ಇದೆ, ಅದಕ್ಕೋಸ್ಕರ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಎಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಜಿಂಕ್ ನೆಗೆಟಿವ್ ಇದೆ, ಅದಕ್ಕೋಸ್ಕರ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅನ್ನೋದು ಈ ಚಾರ್ಟ್ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಇಷ್ಟೇ ಇರೋದು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು, ಆಲ್ ದಿ ಬೆಸ್ಟ್, ಸ್ಟಡಿ ವೆಲ್.